82ನೇ ಕಂತಿದು. 82ನೇ ಕಂತಿಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನ ಕೊಡ್ತಾ ಇದ್ದೇನೆ. ಈ ಗುರುವಾರದ ಕಾರ್ಯಕ್ರಮ ಉಚಿತವಾದ ನೇರ ಫೋನ್ ಇನ್ ಕಾರ್ಯಕ್ರಮ. ಪ್ರತಿ ಗುರುವಾರ ಸಂಜೆ 7 ಗಂಟೆಯಿಂದ 8 ಗಂಟೆವರೆಗೆ ನಡೆಯುತ್ತೆ. ಇದೇ ಒಂದು ಲೈನ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳು ನಡೆಯುತ್ತೆ. ಆದ್ರೆ ಡಾಕ್ಟರ್ ಎ ವಿ ಬಾಳಿಗ ಸ್ಮಾರಕ ಆಸ್ಪತ್ರೆ ಉಡುಪಿ ಹಾಗೂ ಕಮಲೆ ಬಾಳಿಗ ಚಾರಿಟಬಲ್ ಟ್ರಸ್ಟ್ ಮುಂಬೈ ಸಂಯುಕ್ತ ಆಶ್ರಯದಲ್ಲಿ ನಡೀತಾ ಇರ್ತಕ್ಕಂಥ ಈ ಒಂದು ಕಾರ್ಯಕ್ರಮ ಮಾತ್ರ ನಡೆಯುತ್ತೆ. ಹೆಚ್ಚಿನ ಆಸಕ್ತರು ಈ ಕಾರ್ಯಕ್ರಮ ಬೇರೆ ನಡೀತಕ್ಕಂತಹ ದಯವಿಟ್ಟು ಯಾರು ಬೇರೆ ಸಮಯದಲ್ಲಿ ವೈಯಕ್ತಿಕ ಕಾರಣಗಳಿಗಾಗಿ ಉಪಯೋಗಿಸ್ಕೋಬೇಡಿ. ಇನ್ನೇನು ಕಾರ್ಯಕ್ರಮಕ್ಕೆ ಈಗಾಗಲೇ ಸಮಯ ಆಗಿರೋದ್ರಿಂದ ಈ ಕಾರ್ಯಕ್ರಮಕ್ಕೆ ತುಂಬಾ ಜನ ಸೇರ್ಕೊಂಡಿದ್ದಾರೆ. ಬೇರೆ ಬೇರೆ ಊರುಗಳಿಂದ ಸೇರ್ಕೊಂಡಿದ್ದಾರೆ. ಶಿವಮೊಗ್ಗ, ಬೆಂಗಳೂರು, ತುಮಕೂರು, ಹಾಗೆ ಹೆಚ್ಚಿನ ಜನ ಉಡುಪಿ ಹಾಗೂ ಉಡುಪಿಯ ಸುತ್ತಮುತ್ತಲು ಕುಂದಾಪುರ, ಮಂಗಳೂರು, ಹೀಗೆ ಈ ಸುತ್ತಮುತ್ತಲಿನ ಕರಾವಳಿ ಭಾಗದಿಂದ ಅನೇಕ ಜನ ಸೇರ್ಕೊತಾರೆ. ಇದೊಂದು ಜಾಗೃತಿ ಕಾರ್ಯಕ್ರಮ ಆಗಿರೋದ್ರಿಂದ ಇದು ಕೇವಲ ಮದ್ಯವ್ಯಸನಿಗಳಿಗೋಸ್ಕರ ಮಾತ್ರ ಅಲ್ಲ. ಇದೊಂದು ಜಾಗೃತಿ ಕಾರ್ಯಕ್ರಮ. ಅದಕ್ಕೋಸ್ಕರ ಮನಃಶಾಸ್ತ್ರಜ್ಞರು ಸಹ ಬರ್ತಾರೆ, ವೈದ್ಯಾಧಿಕಾರಿಗಳು ಬರ್ತಾರೆ, ಮನೋವೈದ್ಯರು ಬರ್ತಾರೆ, ಸಾಮಾಜಿಕ ಕಾರ್ಯಕರ್ತರು, ವಿದ್ಯಾರ್ಥಿಗಳು, ಹೀಗೆ ಹಾಗೂ ನಮ್ಮ ಜೊತೆ ಅನೇಕ ಸಂಘ ಸಂಸ್ಥೆಗಳು, ಧಾರ್ಮಿಕ ಕೇಂದ್ರಗಳು, ಸಂಘಟನೆಗಳು ಹಾಗೂ ಅನೇಕ ಗುಂಪುಗಳು ಸಹ ನಮ್ಮ ಜೊತೆ ಕೈ ಜೋಡಿಸಿವೆ. ಇದು ಯಾವುದೇ ಒಂದು ಸಿದ್ಧಾಂತ, ಯಾವುದೇ ಒಂದು ಪಕ್ಷ, ಯಾವುದೇ ಒಂದು ಉದ್ದೇಶ, ರಾಜಕೀಯ ಈ ತರ ಯಾವುದೇ ಇದಕ್ಕೆ ಒಳಗೊಳ್ಳದೆ ಕೇವಲ ಒಂದು ಜಾಗೃತಿ ಕಾರ್ಯಕ್ರಮ ಆಗಿ ನಡ್ಕೊಂಡ್ ಬರ್ತಾ ಇದೆ. ಅದು ಈ ಕಾರ್ಯಕ್ರಮದ ಮೂಲ ಉದ್ದೇಶ. ಸ್ನೇಹಿತರೆ, ಇವತ್ತಿನ ದಿವಸ ನಾವು ಈ ಕಾರ್ಯಕ್ರಮದಲ್ಲಿ ಇವತ್ತಿನ ಒಂದು ವಿಚಾರ ಇರುತ್ತೆ. ಆ ವಿಚಾರದ ಬಗ್ಗೆ ಮಾತಾಡ್ತೇವೆ. ನಂತರದಲ್ಲಿ ನಮ್ಮ ಸಂಪನ್ಮೂಲ ವ್ಯಕ್ತಿಗಳು ನಿಮ್ಮ ಜೊತೆ ಸಂವಹನ ನಡೆಸ್ತಾರೆ. ಮೊದಲಿಗೆ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಏನು ವಿಚಾರ ಅಂತ ತಿಳ್ಕೊಂಡು ಅದ್ರ ಬಗ್ಗೆ ಸಂಪನ್ಮೂಲ ವ್ಯಕ್ತಿಗಳು ಮಾತಾಡಿ ಅವರ ಮಾತುಗಳು ಮುಗಿಯೋವರೆಗೂ ತಾವು ಶಾಂತಿ ಚಿತ್ರ ಆಲಿಸಬೇಕು. ನಂತರದಲ್ಲಿ ಈ ಕಾರ್ಯಕ್ರಮಕ್ಕೆ ನಿಮಗೆ ಮುಖ್ಯ ಸಂವಾದಕ್ಕೆ ಅವಕಾಶ ಇರುತ್ತೆ. ಆದಷ್ಟು ನೀವು ಪ್ರಶಾಂತವಾದ ಪರಿಸರದಲ್ಲಿ ಕೂತ್ಕೊಂಡು ಕರೆಯನ್ನು ಸ್ವೀಕರಿಸಿ, ಆಗ ಮತ್ತೆ ನೀವು ಸಂವಾದದ ಸಮಯದಲ್ಲಿ ನೀವು ಪ್ರಶ್ನೆಯನ್ನು ಕೇಳಬೇಕಾದ್ರೆ ಆದಷ್ಟು ಪ್ರಶಾಂತವಾದ ಪರಿಸರದಲ್ಲಿ ಇದ್ದು ಪ್ರಶ್ನೆಯನ್ನು ಕೇಳಬಹುದು. ಹಾಗೆ ನಿಮ್ಮ ಗುರುತನ್ನು ಹಂಚ್ಕೋಬೇಕು ಅನ್ನೋ ಒಂದು ಮುಜುಗರ ಇದ್ರೆ ಆ ತರ ಯಾವುದೇ ರೀತಿಯ ಸಂಕೋಚ ಬೇಡ. ನಿಮ್ಮ ಗುರುತನ್ನು ಹೇಳ್ಕೋಬಹುದು ಅಂತ ಇದ್ದಲ್ಲಿ ಮಾತ್ರ ಹೇಳ್ಕೊಳ್ಳಿ, ಇಲ್ಲ ಅಂದ್ರೆ ನಿಮ್ಮ ಗುರುತನ್ನು ಗೌಪ್ಯವಾಗಿಡ್ಬೋದು. ನಾವು ಸಹ ನಿಮ್ಮ ಗೌಪ್ಯತೆಯನ್ನ ಕಾಪಾಡ್ತೇವೆ. ಸ್ನೇಹಿತರೆ, ಇನ್ನೇನು ಈ ಕಾರ್ಯಕ್ರಮವನ್ನ ಶುರು ಮಾಡ್ತಕ್ಕಂಥ ಸಮಯ. ಇವತ್ತಿನ ವಿಚಾರ ಮದ್ಯವ್ಯಸನ ಮತ್ತು ದೈಹಿಕ ಆರೋಗ್ಯ ಅಂತ. ಈ ವಿಚಾರದ ಬಗ್ಗೆ ನಮ್ಮ ಡಾಕ್ಟರ್ ಎ ವಿ ಬಾಳಿಗ ಸ್ಮಾರಕ ಆಸ್ಪತ್ರೆ ಉಡುಪಿ ಇಲ್ಲಿ ಮನೋವೈದ್ಯರಾಗಿ ಕೆಲಸ ಮಾಡ್ತಿರತಕ್ಕಂಥ ಡಾಕ್ಟರ್ ಮಾನಸ್ ER ಅವರು ನಮ್ಮ ಜೊತೆ ಇದ್ದಾರೆ. ಅವರು ಇವತ್ತಿನ ದಿವಸ ನಮ್ಗೆಲ್ಲರಿಗೂ ತಿಳಿದಿರೋ ಹಾಗೆ ಈ ಮದ್ಯವ್ಯಸನದಿಂದ ದೈಹಿಕ ಆರೋಗ್ಯ ಹಾಳಾಗುತ್ತೆ ಅಂತ ನಮ್ಗೆಲ್ಲರಿಗೂ ತಿಳಿದಿದೆ, ಮೇಲ್ನೋಟಕ್ಕಷ್ಟೇ ತಿಳಿದಿದೆ. ಮುಖ್ಯವಾಗಿ ಒಂದು ವೈದ್ಯಕೀಯ ದೃಷ್ಟಿಕೋನದಿಂದ ಅವರು ಸರಿಯಾಗಿ ನಮ್ಗೆ ಯಾವ ರೀತಿ ಎಲ್ಲ ಪರಿಣಾಮಗಳು ಉಂಟಾಗುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತಾರೆ. ಹಾಗೆ ಸ್ನೇಹಿತರೆ, ನೀವು ನಂತರದಲ್ಲಿ ನೀವು ಪ್ರಶ್ನೆಗಳನ್ನ ಕೇಳಬೇಕಾದ ಸಮಯದಲ್ಲಿ *6 ಅನ್ನು ಒತ್ತಬಹುದು. ಆಗ ನಿಮ್ಮನ್ನ ನೀವು ಅನ್ಮ್ಯೂಟ್ ಮಾಡ್ಕೊಂಡು ಪ್ರಶ್ನೆಯನ್ನ ಕೇಳಬಹುದು. ದಯವಿಟ್ಟು ಮಧ್ಯದಲ್ಲಿ ಯಾರು ಸಹ ಅನ್ಮ್ಯೂಟ್ ಮಾಡೋದಾಗ್ಲಿ *6 ಒತ್ತೋದಾಗ್ಲಿ ಮಾಡಬೇಡಿ. ನಂತರದಲ್ಲಿ ನಿಮ್ಗೆ ಪ್ರಶ್ನೆಗಳನ್ನ ಕೇಳೋದಕ್ಕೆ ಅವಕಾಶ ಇರುತ್ತೆ. ಹೇಳ್ತಾ ಇನ್ನೇನು ತುಂಬಾ ಸಮಯ ಆಗಿದೆ ಸ್ನೇಹಿತರೆ, ನಮ್ಮ ಕಾರ್ಯಕ್ರಮದ ಮೊದಲಿಂದ ಕೊನೆವರೆಗೂ ತಾವು ಕೇಳಿಸ್ಕೊಳ್ಳಿ. ಇವತ್ತಿನ ಸಂಪನ್ಮೂಲ ವ್ಯಕ್ತಿಗಳಾಗಿರ್ತಕ್ಕಂಥ ಡಾಕ್ಟರ್ ಮಾನಸ್ ER ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ವೆಲ್ಕಮ್ ಟು ದ ಪ್ರೋಗ್ರಾಮ್ ಸರ್. *6. ಹಲೋ, ನಮಸ್ಕಾರ ಎಲ್ರಿಗೂ. ಕೇಳಿಸ್ತಿದೆ ಸರ್. ಥ್ಯಾಂಕ್ ಯು ಸಚಿನ್. ಈ ಕಾರ್ಯಕ್ರಮದ ಉದ್ದೇಶ ಮತ್ತು ಈ ಕಾರ್ಯಕ್ರಮ ಹೇಗೆ ನಡ್ಕೊಂಡ್ ಬಂದಿದೆ ಅನ್ನೋದ್ರ ಬಗ್ಗೆ ತುಂಬಾ ವಿಶ್ಲೇಷಣೆಯಾಗಿ ಸಂಕ್ಷಿಪ್ತವಾಗಿ ಎಲ್ಲರಿಗೂ ತಿಳಿಸ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಇವತ್ತಿನ ಒಂದು ಕಾರ್ಯಕ್ರಮದ ಬಗ್ಗೆ ಆಗಲೇ ಸಚಿನ್ ಹೇಳಿದ್ದಾರೆ. ಇವತ್ತು ನನ್ನ ಟಾಪಿಕ್ ಆಲ್ಕೋಹಾಲ್ ಇಂದ ಆಗುವಂತಹ ದೈಹಿಕ ಸಮಸ್ಯೆಗಳ ಬಗ್ಗೆ ನಾನು ಮಾತಾಡ್ತಾ ಹೋಗ್ತೀನಿ. ಆಲ್ಕೋಹಾಲ್ ಇಂದ ಅನೇಕ ಸಮಸ್ಯೆಗಳ ಬಗ್ಗೆ ಆಗಲೇ ಪ್ರತಿ ವಾರ ಒಂದೊಂದರಲ್ಲಿ ಮಾತಾಡ್ತಾ ಹೋಗಿರ್ತಾರೆ. ಮಾನಸಿಕ ಸಮಸ್ಯೆ ಆಗ್ತದೆ, ದೈಹಿಕ ಸಮಸ್ಯೆ ಆಗ್ತದೆ, ಸಾಮಾಜಿಕವಾಗಿ ಸಮಸ್ಯೆ ಆಗ್ತದೆ, ಕುಟುಂಬದ ಮೇಲೆ ಸಮಸ್ಯೆ ಆಗುತ್ತೆ. ಆಲ್ಕೋಹಾಲ್ ಇಂದ ಲೀಗಲ್ ಇಶ್ಯೂಸ್ ಅಂತಂದ್ರೆ ಕಾನೂನಿನ ಸಮಸ್ಯೆಗಳು ಬರ್ತದೆ. ಕಾನೂನಿನ ಸಮಸ್ಯೆಗಳಲ್ಲಿ 2 ತರ, ಒಂದು ಡ್ರಂಕ್ ಅಂಡ್ ಡ್ರೈವಿಂಗ್ ಅಲ್ಲಿ ಬರ್ತದೆ, ಅದೇ ರೀತಿಯಾಗಿ ಡೊಮೆಸ್ಟಿಕ್ ವೈಲೆನ್ಸ್, ಮನೆಯಲ್ಲಿ ಜಗಳ ಆದ್ರೆ ಅದರಿಂದ ಬರ್ತದೆ. ಅದೇ ರೀತಿಯಾಗಿ ಸ್ಟ್ರೇಂಜರ್ ಜೊತೆ ಹೊಡೆದಾಡಿದ್ರೆ ಆ ರೀತಿಯಾಗಿ ಸಮಸ್ಯೆಗಳು ಬರ್ತದೆ. ಈ ರೀತಿಯಾಗಿ ಆಲ್ಕೋಹಾಲ್ ಒಂದಲ್ಲ ಒಂದು ರೀತಿಯಲ್ಲಿ ಸಮಸ್ಯೆಯನ್ನು ಉಂಟು ಮಾಡುತ್ತೆ ಹೊರತು ಅದರಿಂದ ಯಾವುದೇ ಉಪಯೋಗಗಳಿಲ್ಲ ಅಂತ ತಿಳ್ಕೊಳ್ಳೋದು ಬಹಳಷ್ಟು ಮುಖ್ಯ. ಆಲ್ಕೋಹಾಲ್ ಅಲ್ಲಿ ಕುಡಿತಾ ಇರೋರಿಗೆ ಪ್ರತಿಯೊಬ್ಬರಿಗೂ ಸಮಸ್ಯೆಯೇ
ಎಲ್ಲರಿಗೂ ಟ್ರೀಟ್ಮೆಂಟ್ ಬೇಕು ಅಂತ ಹೋಗೋದಿಲ್ಲ. ಇನಿಷಿಯಲಿ ಹೇಗಾಗ್ತದೆ ಅಂತಂದ್ರೆ ಅದು ಸೋಷಿಯಲ್ ಡ್ರಿಂಕರ್ಸ್ ವರ್ಸಸ್ ಪ್ರಾಬ್ಲಮ್ ಡ್ರಿಂಕರ್ಸ್ ಅಂತ ಬರ್ತದೆ. ಸೋಷಿಯಲ್ ಅಂದ್ರೆ ಸಾಮಾಜಿಕವಾಗಿ ಯಾವಾಗಲೂ ಒಂದ್ಸಲ ಕುಡಿಯುವಂಥದ್ದು ಬರ್ತದೆ. ಸೊ ಯಾವಾಗಲೂ ಒಂದ್ಸಲ ಅಂತಂದ್ರೆ ತಿಂಗಳಿಗೆ ಒಂದ್ಸಲ ಅಥವಾ ಬೇರೆ ರೀತಿಯಲ್ಲಿ ಬರುವಂಥದ್ದು. ಸೊ ಅವಾಗ ಅದನ್ನ ಅವರು ಯಾವಾಗ ಅಪರೂಪಕ್ಕೆ ಪಾರ್ಟಿಗೆ ಜಾತ್ರೆ ಇದ್ದಾಗ ಸ್ವಲ್ಪ ಸ್ವಲ್ಪ ಕುಡಿತಾ ಹೋಗೋದು. ಬಟ್ ಈ ಸೋಷಿಯಲ್ ಡ್ರಿಂಕರ್ ಮುಂದೆ ಹೋಗ್ತಾ ಹೋಗ್ತಾ ಪ್ರಾಬ್ಲಮ್ ಡ್ರಿಂಕರ್ ಆಗಿ ಕನ್ವರ್ಟ್. ಪ್ರಾಬ್ಲಮ್ ಡ್ರಿಂಕರ್ ಅಂದ್ರೆ ಯಾವಾಗ ಹೇಳ್ತೀವಿ, ಅವರಿಗೆ ತಮ್ಮ ಆರೋಗ್ಯದ ಸಮಸ್ಯೆ ಬರ್ತದೆ. ಆಲ್ಕೋಹಾಲ್ ಕುಡಿಯೋದ್ರಿಂದ ಅವರು ಕೆಲಸಕ್ಕೆ ಸರಿ ಹೋಗ್ತಾ ಇರೋದಿಲ್ಲ, ಅಥವಾ ಕೆಲಸದಲ್ಲಿ ಕೂತ್ಕೊಂಡು ಹೋಗಿರ್ತಾರೆ. ಸಾಮಾಜಿಕವಾಗಿ ಎಲ್ಲೇ ಹೋದ್ರೂ ಕೂಡ ಆಲ್ಕೋಹಾಲ್ ಎಲ್ಲಿರ್ತದೆ ಅವ್ರ ಪ್ರೆಸೆಂಟ್ ಅಲ್ಲಿ ಇರ್ತದೆ. ಓಕೆ, ಅಲ್ಲಿ ಅಟೆಂಡೆನ್ಸ್ ಆಗ್ತಾರೆ. ಆ ರೀತಿಯಾಗಿ ಆಲ್ಕೋಹಾಲ್ ಇಂದ ಅವಲಂಬಿಕತೆ ಜಾಸ್ತಿ ಆಗ್ತಾ ಹೋಗ್ತದೆ. ಈ ರೀತಿಯಾಗಿದ್ದಾಗ ಅದು ಪ್ರಾಬ್ಲಮ್ ಡ್ರಿಂಕರ್ಸ್ ಅಂತ ಆಗ್ತದೆ. ಸೊ ಅವಾಗ ಯಾವಾಗ ಈ ತರ ಪ್ರಾಬ್ಲಮ್ಸ್ ಬರ್ತಾ ಹೋಗ್ತದೆ ಅವರಿಗೆ ಚಿಕಿತ್ಸೆಯನ್ನ ತಗೋತಾ ಹೋಗೋದು ಬಹಳಷ್ಟು ಮುಖ್ಯ. ಸೊ ಈಗ ಆಲ್ಕೋಹಾಲ್ ಸೇವನೆ ಜಾಸ್ತಿ ಮಾಡ್ತಾ ಹೋದಾಗೆಲ್ಲ ಏನಾಗ್ತದೆ ಅಂತಂದ್ರೆ ಮುಖ್ಯವಾಗಿ ಫಸ್ಟ್ ಸಮಸ್ಯೆ ದೈಹಿಕವಾಗಿ ಬರೋದು ಅಂತಂದ್ರೆ ವಿಡ್ರಾವಲ್ ಸಿಂಟಮ್ಸ್ ಅಂತ ಹೇಳ್ತೇವೆ. ಅದು ವಿಡ್ರಾವಲ್ ಸಿಂಡ್ರೋಮ್ ಅಂತ ಹೇಳ್ತೇವೆ. ಸೊ ಇದ್ರಲ್ಲಿ 2 ತರ ಬರ್ತದೆ ವಿಡ್ರಾವಲ್. ಏನಾಗ್ತದೆ ಅಂತಂದ್ರೆ ಒಂದು ಸಿಂಪಲ್ ಅಥವಾ ಅನ್ಕಾಂಪ್ಲಿಕೇಟೆಡ್ ವಿಡ್ರಾವಲ್ ಅಂತ ಹೇಳ್ತೀವಿ, ಇನ್ನ ಒಂದು ಕಾಂಪ್ಲಿಕೇಟೆಡ್ ವಿಡ್ರಾವಲ್ ಅಂತ ಹೇಳ್ತೀವಿ. ಅನ್ಕಾಂಪ್ಲಿಕೇಟೆಡ್ ವಿಡ್ರಾವಲ್ ಏನಾಗ್ತದೆ ಅಂತಂದ್ರೆ ಕೈ ನಡುಕ ಬರ್ತದೆ, ನಿದ್ದೆ ಕಮ್ಮಿ ಆಗುತ್ತೆ, ಹೊಟ್ಟೆ ಹಸು ಆಗ್ತದೆ, ತುಂಬಾ ಹೊಟ್ಟೆ ಹಸು ಕಮ್ಮಿ ಆಗ್ತದೆ, ಊಟ ಸೇರೋದಿಲ್ಲ, ಮನಸ್ಸು ಕಿರಿಕಿರಿ ಇರ್ತದೆ, ಬೆವರಾಗ್ತದೆ, BP ಸ್ವಲ್ಪ ಏರುಪೇರಾಗ್ಬೋದು, ಸಿಟ್ಟು ಬರ್ಬೋದು. ಈ ರೀತಿ ಆಗೋದಕ್ಕೆ ಅನ್ಕಾಂಪ್ಲಿಕೇಟೆಡ್ ವಿಡ್ರಾವಲ್ ಅಂತ ಹೇಳ್ತೇವೆ. ಇನ್ನ ಒಂದು ಬರುವಂತದ್ದು ಕಾಂಪ್ಲಿಕೇಟೆಡ್ ವಿಡ್ರಾವಲ್. ಕಾಂಪ್ಲಿಕೇಟೆಡ್ ವಿಡ್ರಾವಲ್ ಏನಾಗ್ತದೆ, ಒಂದು ನಡುಕ ಸನ್ನಿ ಅಂತ ಹೇಳ್ತೀವಿ, ಅಂದ್ರೆ ಡೆಲೀರಿಯಂ ಟ್ರೆಮೆನ್ಸ್ ಅಂತ ಹೇಳ್ತಾರೆ. ಸೊ ಆ ಡೆಲೀರಿಯಂ ಟ್ರೆಮೆನ್ಸ್ ಅಲ್ಲಿ ಏನಾಗ್ತದೆ ಅಂತಂದ್ರೆ ಅವರಿಗೆ ಫ್ಲಕ್ಚುಯೇಷನ್ ಸೆನ್ಸೋರಿಯಂ, ಕಾನ್ಶಿಯಸ್ನೆಸ್ ಏರುಪೇರು ಇರ್ತದೆ, ಎಲ್ಲಿದ್ದೀನಿ ಏನು ಗೊತ್ತಾಗೋದಿಲ್ಲ. ಈಗ ನಾರ್ಮಲ್ ಆಗಿ ನಾವು ಯಾವುದೇ ವ್ಯಕ್ತಿಗೆ ಕೇಳಿದಾಗ ಹಗಲಾಗಿದ್ಯಾ, ರಾತ್ರಿ ಆಗಿದ್ಯಾ, ಇವತ್ತು ಯಾವ ವಾರ, ಎಲ್ಲಿದ್ದೀನಿ, ಯಾರ ಜೊತೆ ಮಾತಾಡ್ತಾ ಇದ್ದೀನಿ, ಇದ್ರ ಬಗ್ಗೆ ಎಲ್ಲದಕ್ಕೂ ಒಂದು ಅವರಿಗೆ ಜ್ಞಾನ ಇರ್ತದೆ, ಓರಿಯೆಂಟೇಷನ್ ಇರ್ತದೆ. ಆದ್ರೆ ಈ ಡೆಲಿರಿಯಂ ಟ್ರೆಮೆನ್ಸ್ ನಡುಕ ಸನ್ನಿಲಿ ಏನಾಗ್ತದೆ ಅಂತಂದ್ರೆ ಅವ್ರಿಗೆ ಯಾವುದೇ ರೀತಿಯ ಪರಿಜ್ಞಾನ ಇರೋದಿಲ್ಲ. ಹಗಲು ಅಂದ್ರೆ ಗೊತ್ತಿಲ್ಲ, ರಾತ್ರಿ ಆದ್ರೂ ಗೊತ್ತಿಲ್ಲ, ಮನೇಲಿದ್ದೀನಿ ಗೊತ್ತಿಲ್ಲ. ಅವರು ಯಾವ ವೃತ್ತಿಯಲ್ಲಿ ಇರ್ತಾರೆ, ಫಾರ್ ಎಕ್ಸಾಂಪಲ್ ಆಟೋ ಓಡಿಸ್ತಿರ್ತಾರೆ, ಅಥವಾ ಹೋಟೆಲ್ ಕೆಲಸ ಮಾಡ್ತಿರ್ತಾರೆ, ಅಥವಾ ಬೇರೆ ಇನ್ನೇನು ಕೆಲಸ ಇರ್ತಾರೆ, ಆ ವೃತ್ತಿ ಬಗ್ಗೆ ಮಾತಾಡುವಂತ ಚಾನ್ಸಸ್ ಹೆಚ್ಚಾಗುತ್ತೆ. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಅವರು ನಾನು ಆಟೋ ಓಡಿಸ್ತಾ ರೀತಿ ಆಕ್ಷನ್ ಮಾಡುವಂಥದ್ದು, ಅವ್ರು ನಿಜವಾಗ್ಲೂ ಹಿಂಗಡೆ ಯಾವುದೋ ಒಂದು ಪ್ಯಾಸೆಂಜರ್ ಕೂತಿರೋ ಅವ್ರ ಜೊತೆ ಮಾತಾಡೋ ರೀತಿ ಆಗುವಂಥದ್ದು, ಈ ರೀತಿ ಆಗ್ತದೆ ಡೆಲಿರಿಯಂ ಟ್ರೆಮೆನ್ಸ್ ಅಲ್ಲಿ. ಇನ್ನೊಂದು ರೀತಿ ಆಗುವಂಥದ್ದು ಏನು ಅಂತಂದ್ರೆ ಅವರಿಗೆ ಹ್ಯಾಲುಸಿನೇಷನ್ಸ್ ಅಂತ ಹೇಳ್ತೀವಿ, ಭ್ರಮೆ ಅಂತ ಹೇಳ್ತೀವಿ. ಕಣ್ಮುಂದೆ ಯಾರೋ ಬಂದಂಗಾಯ್ತು, ಕಿವಿಲಿ ಯಾರೋ ಶಬ್ದ ಕರೆದಂಗಾಯ್ತು, ಹೆದರಿಕೆ, ನೋಡಲ್ಲ ಒಂದಷ್ಟು ಜನ ನನ್ನ ಹುಡ್ಕೊಂಡು ಹೊಡೆಯೋಕೆ ಬರುವಂತದ್ದು, ಈ ರೀತಿಯಾಗಿ ಬರ್ತದೆ. ತುಂಬಾ ಹೈಪರ್ ಆಕ್ಟಿವ್ ಆಗ್ತಾರೆ, ಕೂತಲ್ಲಿ ಕೂರುದಿಲ್ಲ, ಓಡಾಟ, ಸಡನ್ ಆಗಿ ಮನೆ ಬಿಟ್ಟು ಹೋಗುವಂಥದ್ದು, ಅಥವಾ ಯಾವ್ದೋ ಒಂದು ರೂಮ್ ನಲ್ಲಿ ಇರ್ತಾರೆ ಅದನ್ನ ಬಿಟ್ಟು ಹೋಗುವಂಥದ್ದು, ನಿದ್ದೆ ಮಾಡೋದಿಲ್ಲ. ಈ ಡೆಲಿರಿಯಂ ಅಲ್ಲಿ ಇನ್ನೊಂದೇನು ಅಂದ್ರೆ ಹಗಲೊತ್ತಿನ ಜಾಸ್ತಿ, ಸಂಜೆ ಹೊತ್ತೇ ಜಾಸ್ತಿ, ಸೂರ್ಯಾಸ್ತ ನಂತರ ಇದು ಜಾಸ್ತಿ. ಓಕೆ, ಸೊ ಇದನ್ನ ಸರಿಯಾಗಿ ಟ್ರೀಟ್ಮೆಂಟ್ ಮಾಡದಲ್ಲೇ ಇದ್ರೆ ಅದು ಮುಂದೆ ತುಂಬಾ ಪ್ರಾಣಕ್ಕೆ ಕುತ್ತು ಬರುವಂತ ಸಮಸ್ಯೆ ಜಾಸ್ತಿ ಆಗ್ತದೆ. ಅವರಿಗೆ ಪೌಷ್ಟಿಕಾಂಶತೆ ಕೊರತೆನೂ ಆಗ್ತದೆ. ಈ ಒಂದು ಸಂದರ್ಭದಲ್ಲಿ ಅವರಿಗೆ ದೇಹದಲ್ಲಿ ಉಪ್ಪಿನಂಶ ಏರುಪೇರಾಗ್ತದೆ, ಶುಗರ್ ಏರುಪೇರಾಗ್ತದೆ, ಈ ರೀತಿ ಎಲ್ಲಾ ಸಮಸ್ಯೆಗಳು ಬರ್ತದೆ. ಸೊ ಹಾಗಾಗಿ ಇದನ್ನ ಸರಿಯಾಗಿ ಚಿಕಿತ್ಸೆ ಕೊಡಿಸೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಈ ಸಂದರ್ಭದಲ್ಲಿ ಡೆಲಿರಿಯಂ ಟ್ರೆಮೆನ್ಸ್ ಅಲ್ಲಿ. ಅದೇ ರೀತಿಯ ನೆಕ್ಸ್ಟ್ ದೈಹಿಕ ಸಮಸ್ಯೆಯನ್ನು ನೋಡ್ತಾ ಹೋದಾಗ ಏನಾಗ್ತದೆ ಅಂದ್ರೆ ಬ್ರೈನ್, ಮುಖ್ಯವಾಗಿ ಮೊದಲನೇಗೆ ಬರುವಂತ ಸಮಸ್ಯೆಗಳು ಅಂದ್ರೆ ಸ್ಟ್ರೋಕ್ ಆಗೋ ಚಾನ್ಸಸ್ ಜಾಸ್ತಿ. ಸ್ಟ್ರೋಕ್ ಅಂದ್ರೆ ರಕ್ತ ಸಂಚಾರ ಕಮ್ಮಿ ಆಗುವಂಥದ್ದು. ಸ್ಟ್ರೋಕ್ ಜೊತೆಗೆ ಹೆಮರೇಜ್ ಆಗುವಂತ ಚಾನ್ಸಸ್, ರಕ್ತಸ್ರಾವ ಆಗೋ ಚಾನ್ಸಸ್ ಕೂಡ ಜಾಸ್ತಿ. ಆಲ್ಕೋಹಾಲ್ ಯಾವತ್ತೂ ಕೂಡ ನಮ್ಮ ಮೆದುಳಿನಲ್ಲಿ ಹಲವಾರು ರಾಸಾಯನಿಕ ಪದಾರ್ಥಗಳು ಇರ್ತದೆ, ಡೋಪಮಿನ್, ಸೆರೋಟೋನಿನ್ ಅದೆಲ್ಲ. ಸೊ ಅದನ್ನ ಏರುಪೇರು ಮಾಡಿಸಿ ಬೇರೆ ರೀತಿಯ ಮನಸ್ಸಿಗೆ ಸಂಬಂಧಪಟ್ಟಂತ ಸಮಸ್ಯೆಗಳನ್ನು ಬರ್ತದೆ. ಫಾರ್ ಎಕ್ಸಾಂಪಲ್ ಖಿನ್ನತೆ ಬರ್ಬೋದು, ಆತ್ಮಹತ್ಯೆ ಮಾಡ್ಕೊಳ್ಳೋ ಪ್ರೇರೇಪಣೆನೂ ಕೂಡ ಮಾಡ್ಬೋದು. ಅದೇ ರೀತಿಯಾಗಿ ಫಿಟ್ಸ್ ಕೂಡ ಬರುವಂತ ಚಾನ್ಸಸ್ ಕೂಡ ಜಾಸ್ತಿ ಆಗ್ತದೆ. ಈ ಯಾವುದೇ ವ್ಯಕ್ತಿ ಆಲ್ಕೋಹಾಲ್ ಜಾಸ್ತಿ ತಗೋತಿದ್ದಾನೆ ಅಂದ ತಕ್ಷಣ ಅವನಿಗೆ ಫಿಟ್ಸ್ ಬರೋ ಚಾನ್ಸಸ್ ಜಾಸ್ತಿ. ಇಲ್ಲ ಕುಡಿದು ಜಾಸ್ತಿ ಆಗಿ ಬರಬಹುದು, ಇಲ್ಲ ವಿಡ್ರಾವಲ್ ಪೀರಿಯಡ್ ಕುಡಿದು ಬಿಟ್ಟು 2 ದಿವಸ ಆದ್ಮೇಲೆ ಕೂಡ ಬರಬಹುದು. ಓಕೆ, ಇದು ಆಲ್ಕೋಹಾಲ್ ಏನ್ ಮಾಡ್ತದೆ ಅಂದ್ರೆ ಸೀಜರ್ ಥ್ರೆಶೋಲ್ಡ್ ಅಂತ ಬರ್ತದೆ. ಅಂತಂದ್ರೆ ಒಂದು ಸೀಲಿಂಗ್ ಎಫೆಕ್ಟ್, ಆ ಶಕ್ತಿ ತಡ್ಕೊಳ್ಳೋ ಶಕ್ತಿಯನ್ನ ಕಮ್ಮಿ ಮಾಡಿಸ್ತದೆ ಮೆದುಳಿಗೆ.
ಅವಾಗ ಫಿಟ್ಸ್ ಬರೋ ಚಾನ್ಸಸ್ ಹೆಚ್ಚು. ಓಕೆ, ಸೊ ಹಿಂದೆ ಈ ಯಾವುದೇ ವ್ಯಕ್ತಿ ಕೂಡ ಮುಂಚೆ ಫಿಟ್ಸ್ ಇರೋರಿಗೆ ಬರಬೇಕು ಅಂತ ಇಲ್ಲ, ಇದುವರೆಗೂ ಫಿಟ್ಸ್ ಬರ್ದಲೇ ಇರೋರಿಗೂ ಕೂಡ ಈ ಆಲ್ಕೋಹಾಲ್ ಸೇವನೆಯಿಂದ ಫಿಟ್ಸ್ ಬರೋ ಚಾನ್ಸಸ್ ಹೆಚ್ಚು. ಇದೇ ರೀತಿಯಾಗಿ ಇನ್ನೊಂದು ಬರುವಂತ ಸಮಸ್ಯೆ ಏನಂತಂದ್ರೆ ಡೆಮೆನ್ಸಿಯಾ, ಅಂದ್ರೆ ಮರುವಿನ ಕಾಯಿಲೆ. ಆಲ್ಕೋಹಾಲು ಒಬ್ಬ ವ್ಯಕ್ತಿಗೆ ಬೇಗ ಡೆಮೆನ್ಷಿಯಾ, ಮರುವಿನ ಕಾಯಿಲೆ ಯೂಶಲಿ ಕಂಡು ಬರೋದು ಅಂತಂದ್ರೆ 80 ವರ್ಷದ ನಂತರ. ಬಟ್ ಆಲ್ಕೋಹಾಲ್ ಸೇವನೆ ಮಾಡ್ತಾ ಇರೋರಿಗೆ ಈ ಡೆಮೆನ್ಷಿಯಾ ಕಾಯಿಲೆ 40 ವರ್ಷ 45 ವರ್ಷಕ್ಕೆ ಬರೋ ಚಾನ್ಸಸ್ ಹೆಚ್ಚು. ಇದು ಒಂದು ಡೈರೆಕ್ಟ್ ಆಗಿ ಮೆದುಳಿನ ಮೇಲೆ ಕೊಡುವಂತ ಎಫೆಕ್ಟ್. ಎರಡನೇದು, ಇನ್ನೊಂದು ರೀತಿಯ ಡೆಮೆನ್ಷಿಯಾ ಕಾಯಿಲೆ ಬರೋ ಚಾನ್ಸಸ್ ಹೇಗೆ ಅಂತಂದ್ರೆ ಪೌಷ್ಟಿಕಾಂಶಕ್ಕೆ ಕೊರತೆ ಬರ್ತದೆ. ಅಂದ್ರೆ ಆಲ್ಕೋಹಾಲ್ ಡೈರೆಕ್ಟ್ ಆಗಿ ನರಗಳ ಮೇಲೂ ಎಫೆಕ್ಟ್ ಮಾಡ್ತದೆ ಮತ್ತು ಪೌಷ್ಟಿಕಾಂಶದ ಮೇಲೂ ಕೂಡ ಎಫೆಕ್ಟ್ ಬರ್ತದೆ. ವಿಟಮಿನ್ B12 ಡಿಫಿಷಿಯನ್ಸಿ, ಫೋಲೇಟ್ ಡಿಫಿಷಿಯನ್ಸಿ, ಓಕೆ, ಈ ತರದ ಏರುಪೇರು ಆಗೋದ್ರಿಂದನೂ ಈ ತರದ್ದು ಡೆಮೆನ್ಷಿಯಾ ಕಾಯಿಲೆ ಬರೋ ಚಾನ್ಸಸ್ ಹೆಚ್ಚಾಗ್ತದೆ. ಸೊ ಇನ್ನೊಂದು ರೀತಿ ಬಹಳ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ನಮ್ಮ ಮೆದುಳಿನ ಸೈಜ್ ಕಮ್ಮಿ ಆಗ್ತದೆ. ಒಂದು ತರ್ಬೂಜ ಒಂದು ಕಿತ್ತನ್ ಸೈಜ್ ಇದ್ರೆ ಅದು ನಿಂಬೆಹಣ್ಣು ಸೈಜಿಗೆ ಬರ್ತದೆ. ಸೊ ಆ ರೀತಿ ಸಿಂಕ್ ಆಗೋ ಚಾನ್ಸಸ್ ಈ ಡೆಮೆನ್ಷಿಯಾ ಕಾಯಿಲೆ ಕಂಡು ಬರುತ್ತದೆ. ಸೊ ಡೆಮೆನ್ಷಿಯಾದಲ್ಲಿ ಅಗೇನ್ ಅವರಿಗೆ ನೆನಪಿನ ಶಕ್ತಿ ಕಮ್ಮಿ ಆಗ್ತದೆ, ಕಲ್ತಿರೋದು ಮರ್ತು ಹೋಗ್ತಾರೆ. ಓಕೆ, ಅವರ ಮನೆಯ ರೂಮ್ ಎಲ್ಲಿದೆ, ಒಳಗಡೆ ಕಿಚನ್ ಎಲ್ಲಿದೆ, ಸೊ ಅದು ಕೂಡ ಕನ್ಫ್ಯೂಷನ್ ಆಗುತ್ತೆ. ಕೆಲಸ ಇದು ಮನೆ ನಮ್ದಲ್ಲ, ಬೇರೆದು ಮನೆ, ಆ ತರದ್ದು ಬರ್ತದೆ. ಈ ರೀತಿಯಾಗಿ ನಾನಾ ರೀತಿಯಾಗಿ ಸಮಸ್ಯೆಗಳು ಉಂಟು ಮಾಡುವಂಥದ್ದು. ಸೊ ಅದೇ ರೀತಿಯಾಗಿ ನೆಕ್ಸ್ಟ್ ನೋಡ್ತಾ ಹೋದ್ರೆ ಆಲ್ಕೋಹಾಲ್ ಇಂದ ಹಾರ್ಟಿಗೆ ಪ್ರಾಬ್ಲಮ್ ಬರೋ ಚಾನ್ಸಸ್ ಹೆಚ್ಚು. ಒಂದು ದೀರ್ಘಕಾಲೀನ ಕುಡಿತದಿಂದ ಕಾರ್ಡಿಯೋಮಯೋಪತಿ ಅಂತ ಹೇಳ್ತೀವಿ. ಅಂದ್ರೆ ಆಲ್ಕೋಹಾಲ್ ಕುಡಿತಾ ಹಾರ್ಟ್ ಸೈಜ್ ದಪ್ಪ ಆಗ್ತದೆ, ಹಾರ್ಟ್ ಮಸಲ್ ದಪ್ಪ ಆಗ್ತದೆ. ಸೊ ಅವಾಗ ಏನಾಗುತ್ತೆ, ಹೃದಯಕ್ಕೆ ಇರುವಂತಹ ಬಡಿತ ಶಕ್ತಿ ಕಮ್ಮಿ ಆಗ್ತದೆ. ಸೊ ಆಗ ಹೃದಯದಿಂದ ಬರುವಂತ ಬ್ಲಡ್ ಎಜೆಕ್ಷನ್ ಫ್ರಾಕ್ಷನ್ ಅಂತ ಹೇಳ್ತದೆ, ಮಿನಿಮಮ್ 65-70% ಆಗಿರ್ತದೆ. ಆ ಎಜೆಕ್ಷನ್ ಫ್ರಾಕ್ಷನ್ ಅಂದ್ರೆ ಬೇಸಿಕಲಿ ಏನು ಅಂತಂದ್ರೆ ಹೃದಯದಿಂದ ನನ್ನ ಬೇರೆ ಬೇರೆ ಭಾಗಗಳಿಗೆ ರಕ್ತ ಸಂಚಾರ ಆಗುವಂತ ಕೆಪಾಸಿಟಿ ಕಮ್ಮಿ ಆಗ್ತದೆ. 60% 30% 35% ಬರ್ತದೆ. ಅದೇ ರೀತಿಯಾಗಿ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಇರ್ತದೆ. ಅಥವಾ ಹೃದಯ ಬಡಿತ ಅತಿಯಾಗಿ ಜಾಸ್ತಿ ಆಗ್ತದೆ, ಅಂದ್ರೆ ಅರಿಬಿನಿಯಾಸ್ ಅಂತ ಹೇಳ್ತೇವೆ. ಎಸ್ಪೆಷಲಿ ಈ ಒಂದು ಇನ್ನೊಂದು ರೀತಿಯಲ್ಲಿ ಹೇಳ್ಬೇಕು ಅಂದ್ರೆ ಹಾಲಿಡೇ ಹಾರ್ಟ್ ಸಿಂಡ್ರೋಮ್ ಅಂತ ಹೇಳ್ತಾರೆ. ಅಂದ್ರೆ ಈ ಹಾಲಿಡೇ 4-5 ದಿವಸ ಹಾಲಿಡೇ ಇದೆ ಅಂತ ಹೇಳಿ ಚೆನ್ನಾಗಿ ಕುಡಿಯುವಂಥದ್ದು. ಓಕೆ, ಅತಿಯಾಗಿ ಜಾಸ್ತಿ ಕುಡಿಯೋದು, ಸಡನ್ ಜಾಸ್ತಿ ಮಾಡ್ತಾರೆ. ಬೇರೆ ಟೈಮಲ್ಲೆಲ್ಲ ಬರೀ 90 ml 1 ಕ್ವಾರ್ಟರ್ ಕುಡಿತಾ ಇದ್ರೆ ಈ ಟೈಮಲ್ಲಿ ಫುಲ್ ಬಾಟಲ್ ಕುಡಿಯಕ್ಕೆ ಹೋಗೋದು, ಆ ಥರದ್ದೆಲ್ಲ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ಹೃದಯ ಬಡಿತ ಜಾಸ್ತಿ ಆಗಿ ಸಡನ್ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸ್ ಇರುತ್ತೆ. ಅದಕ್ಕೆ ಹಾಲಿಡೇ ಹಾರ್ಟ್ ಸಿಂಡ್ರೋಮ್ ಅಂತ ಹೇಳ್ತಾರೆ. ಓಕೆ, ಇದು ಸ್ಪೆಷಲ್ ಅರಿಥ್ಮಿಯಾಸ್ ಕೂಡ ಆಗೋ ಚಾನ್ಸಸ್ ಹೆಚ್ಚು. ನೆಕ್ಸ್ಟ್ ಬರೋದು ಏನು ಅಂತಂದ್ರೆ ಲಿವರ್. ಸೊ ಈ ಲಿವರ್ ಅಲ್ಲಿ ಏನಾಗ್ತದೆ ಅಂದ್ರೆ ಸರ್ವೇ ಸಾಮಾನ್ಯವಾಗಿ ಈ ಆಲ್ಕೋಹಾಲ್ ಇಂದ ಆಗುವಂತ ಪ್ರಾಬ್ಲಮ್ ಏನಂದ್ರೆ ಲಿವರ್ ತೊಂದರೆ ಆದಾಗ ಏನಾಗ್ತದೆ, ಫಸ್ಟ್ ಮಟ್ಟಿಗೆ ಬರುವಂತದ್ದು ಜಾಂಡಿಸ್. ಸೊ ಕಾಮಾಲ ಅಂತ ಹೇಳ್ತೀವಿ ನಾಡ ಭಾಷೆಯಲ್ಲಿ. ಓಕೆ, ಕಾಮಾಲ ಅಂತ ಹೇಳ್ತೀವಿ. ಸೊ ಲಿವರ್ ಅಲ್ಲಿ ಏನಾಗುತ್ತೆ, ಹಂತವಾಗಿ 3 ಹಂತದಲ್ಲಿ ಸಮಸ್ಯೆ ಕೊಡ್ತದೆ. ಒಂದು ಫಸ್ಟ್ನೇ ಹಂತದಲ್ಲಿ ಫ್ಯಾಟಿ ಲಿವರ್ ಅಂತ ಬರ್ತದೆ, ಸೆಕೆಂಡ್ನೇ ಹಂತದಲ್ಲಿ ಹೆಪಟೈಟಿಸ್ ಅಂತ ಆಗ್ತದೆ, ಥರ್ಡ್ ಮತ್ತು ಫೈನಲ್ ಸ್ಟೇಜ್ ಅಲ್ಲಿ ಏನಾಗುತ್ತೆ, ಸಿರೋಸಿಸ್ ಅಂತ ಆಗ್ತದೆ. ಓಕೆ, ಫ್ಯಾಟಿ ಲಿವರ್ ಅಂದ್ರೆ ದೇಹದ ಲಿವರ್ ಇದರಲ್ಲಿ ಫ್ಯಾಟ್ ಕಂಟೆಂಟ್ ಜಾಸ್ತಿ ಆಗ್ತಾ ಹೋಗ್ತದೆ. ಸೊ ಅದ್ರ ಮೇಲೆ ಕೂಡ ಪರಿಣಾಮ ಬೀಳ್ತದೆ. ಅವಾಗಲೂ ಕೂಡ ಲಿವರ್ ಕರೆಕ್ಟಾಗಿ ಫಂಕ್ಷನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಬಟ್ ಆ ಆಲ್ಕೋಹಾಲ್ ಬಿಟ್ರೆ, ನಮ್ಮ ಜೀವನ ಶೈಲಿ ಚೇಂಜ್ ಮಾಡ್ಕೊಂಡ್ರೆ, ಎಕ್ಸರ್ಸೈಸ್ ಚೆನ್ನಾಗ್ತದೆ, ಪೌಷ್ಟಿಕಾಂಶದ ಆಹಾರ ತಗೊಂಡ್ರೆ, ಆಲ್ಕೋಹಾಲ್ ಬಿಟ್ಟಾಗ ಆಗೇನಾಗುತ್ತೆ, ಲಿವರ್ ರಿಕವರಿ ಆಗ್ತದೆ, ನಾರ್ಮಲ್ ಸ್ಟೇಟಿಗೆ ಬರೋ ಚಾನ್ಸಸ್ ಹೆಚ್ಚು. ಸೆಕೆಂಡ್ ಸ್ಟೇಜಿಗೆ ಹೋದಾಗ ಹೆಪಟೈಟಿಸ್ ಸ್ಟೇಟ್, ಆಲ್ಕೋಹಾಲ್ ಹೆಪಟೈಟಿಸ್ ಅಂತೀವಿ, ಅದು ಕೂಡ ಎಂಜೈಮ್ಸ್ ತುಂಬಾ ಜಾಸ್ತಿ ಆಗುತ್ತೆ, ಲಿವರ್ ಅಲ್ಲಿ ಏರುಪೇರಾಗುತ್ತೆ, ಸರಿ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ, ಅದು ಆ ರೀತಿ ಆಗುತ್ತೆ. ಬಟ್ ಅದರಲ್ಲಿ ಏನು ಅಂತಂದ್ರೆ ಇದು ಕೂಡ ಅಷ್ಟೇ, ಆಲ್ಕೋಹಾಲ್ ಹೆಪಟೈಟಿಸ್ ಕೂಡ ಸರಿಯಾಗಿ ಟ್ರೀಟ್ಮೆಂಟ್ ತಗೊಂಡ್ರೆ, ಆಲ್ಕೋಹಾಲ್ ಬಿಟ್ಟಾಗ ಅದು ಸರಿಯಾಗಿ ವಾಪಸ್ ನಾರ್ಮಲ್ ಸ್ಟೇಟಿಗೆ ಬರೋ ಚಾನ್ಸಸ್ ಹೆಚ್ಚಾಗ್ತದೆ. ಓಕೆ, ಬಟ್ ಥರ್ಡ್ ಸ್ಟೇಟಿಗೆ ಹೋದಾಗ ಇಷ್ಟೆಲ್ಲ ಸಮಸ್ಯೆ ಇಟ್ಕೊಂಡು ಅದು ಮತ್ತಿರ್ಗಾ ಹುಷಾರಾದ ಮತ್ತೆ ಕುಡಿಯೋಕೆ ಶುರು ಮಾಡಿದಾಗ ಕೆಲವು ಸಲ ಸಿರೋಸಿಸ್ ಆಫ್ ಲಿವರ್ ಸ್ಟೇಟಿಗೆ ಹೋಗ್ತೀವಿ. ಫೈನಲ್ ಸ್ಟೇಟಿಗೆ ಅದು ಲಿವರ್ದು. ಸೊ ಅದರ ಸ್ಟೇಟಿಗೆ ಹೋದ್ರೆ ಅದಕ್ಕೆ ಯಾವುದೇ ರೀತಿಯ ನಾರ್ಮಲ್ ಟ್ರೀಟ್ಮೆಂಟ್ ಆಗ್ಲಿಕ್ಕಿಲ್ಲ, ಅಥವಾ ಆಲ್ಕೋಹಾಲ್ ಬಿಟ್ಟರು ಕೂಡ ಅದು ಅದೇ ಪರ್ಮನೆಂಟ್ ಸ್ಟೇಟಿಗೆ ಇರ್ತದೆ. ಅದ್ರಲ್ಲಿ ಏನಾಗುತ್ತೆ, ಆಲ್ಕೋಹಾಲ್ ಸಿರೋಸಿಸ್ ಆಫ್ ಲಿವರ್ ಅಲ್ಲಿ ಒಂದು ನಾರ್ಮಲ್ ಆಗಿರುವಂತ ಲಿವರು ಅದಕ್ಕೆ ಚುಕ್ಕೆ ಆಗ್ತದೆ, ದಪ್ಪ ಆಗ್ತದೆ, ಅದು ಸರಿ ವರ್ಕ್ ಮಾಡೋದಿಲ್ಲ.
ಆಮೇಲೆ ಆ, ಹೊಟ್ಟೆ, ನಮ್ಮ ಲಿವರ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಹಲವಾರು ರೀತಿಯ ಒಂದು ಪ್ರೋಟೀನ್ ಮತ್ತೆ ಎಂಜೈಮ್ಸ್ ಉತ್ಪತ್ತಿ ಆಗ್ತದೆ. ಅದು ನಮ್ಮ ದೇಹದಲ್ಲಿರುವಂತಹ ನೀರಿನ ಅಂಶವನ್ನು ಕಂಟ್ರೋಲ್ ಮಾಡುವಂಥದ್ದು. ನಾರ್ಮಲ್ ಆಗಿ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ಮಾತ್ರ ಇಟ್ಕೊಳ್ತದೆ. ಪ್ರೋಟೀನ್ ಉತ್ಪತ್ತಿ ಮಾಡ್ತದೆ. ಅದ್ರ ಜೊತೆಗೆ ರಕ್ತ ಹೆಪ್ಪುಕಟ್ಟುವಂತಹ ಕೆಲವೊಂದು ಹಾರ್ಮೋನ್ಸ್ ಕೂಡ ಅದು ಉತ್ಪತ್ತಿ ಮಾಡ್ತದೆ. ಸೊ ಇದೆಲ್ಲ ಕೂಡ ಏರುಪೇರು ಆಗ್ತದೆ ಸಿರೋಸಿಸ್ ಆಫ್ ಲಿವರ್ ಸಮಸ್ಯೆ ಶುರು ಆಗ್ತಿದಂಗೆ. ಸೊ ಅದ್ರ ತೀವ್ರತೆ ಜಾಸ್ತಿ ಆದಂಗೆ ರಕ್ತ ಹೆಪ್ಪುಕಟ್ಟೋದು ಬೇಗ ಕಟ್ಟೋದಿಲ್ಲ, ಡಿಲೇ ಆಗ್ತದೆ. ಪ್ರೋಟೀನ್ ಅಂಶ ನಮ್ಮ ದೇಹದಿಂದ ಹೊರಗೆ ಹೋಗ್ತದೆ. ನೀರಿನ ಅಂಶ ಜಾಸ್ತಿ ತುಂಬಿಕೊಳ್ಳೋಕೆ ಶುರು ಆಗುತ್ತೆ. ಸೊ ಅದಕ್ಕೋಸ್ಕರ ಎಷ್ಟೋ ಸಲ ನೀವು ನೋಡಿರ್ತೀರಿ ಹೊಟ್ಟೆ ಎಲ್ಲ ತುಂಬಾ ಜಾಸ್ತಿ ದಪ್ಪ ಆಗಿರೋದು, ಕಾಲು ದಪ್ಪ ಆಗಿರುವಂತದ್ದು. ಆಯ್ತಾ, ಅದು ನೀರಿನ ಅಂಶ ಎಷ್ಟು ಆಗ್ತದೆ ಅಂತಂದ್ರೆ ನಮ್ಮ ಶ್ವಾಸಕೋಶದಲ್ಲಿ ತುಂಬಿಕೊಳ್ಳುವಂಥದ್ದು, ಈ ತರದ್ದೆಲ್ಲ ಆಗಕ್ಕೆ ಶುರು ಆಗ್ತಾ ಹೋಗ್ತದೆ. ಅದಕ್ಕೆ ಸಿರೋಸಿಸ್ ಲಿವರ್ ಇದು ಇರ್ರಿವರ್ಸಿಬಲ್. ಇದನ್ನ ಸರಿ ಮಾಡ್ಬೇಕು ಅಂದ್ರೆ ಹೊಸ ಲಿವರ್ ತರಬೇಕೆ ಹೊರತು ಬೇರೆ ಯಾವ ತರದ್ದು ಟ್ರೀಟ್ಮೆಂಟ್ ಇಲ್ಲ. ಹೊಸ ಲಿವರ್ಗೂ ಕೂಡ ಅಗೇನ್ ಖರ್ಚಾಗುವಂಥದ್ದು ಇದು ತುಂಬಾ ಲಕ್ಷಗಟ್ಟಲೆ ಖರ್ಚು, ಅದು 30 ಲಕ್ಷ 40 ಲಕ್ಷ ಆಗ್ತದೆ. ಓಕೆ, ಸೊ ಬೇಸಿಕಲಿ ಲಿವರ್ ಇಂದ ಈ ರೀತಿಯಾಗಿ ಸಮಸ್ಯೆಗಳಾಗುತ್ತೆ. ಸೊ ಹಾಗಾಗಿ ಆಲ್ಕೋಹಾಲ್ ಇಂದ ಲಿವರ್ ಸಮಸ್ಯೆ ಅಂತ ಬಂದ ತಕ್ಷಣ ಯಾವ ಸ್ಟೇಟ್ ಅಲ್ಲಿ ಇದೆ ಅವಾಗಲೇ ತಿದ್ಕೊಂಡು ಆಲ್ಕೋಹಾಲ್ ಬಿಟ್ರೆ ಸಿರೋಸಿಸ್ ಆಫ್ ಲಿವರ್ ಹೋಗೋದನ್ನ ತಡೆಗಟ್ಟಬಹುದು. ಸೊ ಅದೇ ರೀತಿಯಾಗಿ ಆಲ್ಕೋಹಾಲ್ ಇಂದ ಇನ್ನೊಂದು ಸರ್ವೇ ಸಾಮಾನ್ಯವಾಗಿ ಸಮಸ್ಯೆ ಬರೋದಂದ್ರೆ ಗ್ಯಾಸ್ಟ್ರೈಟಿಸ್ ಅಥವಾ ವಾಂತಿ ಬರುವಂಥದ್ದು. ಸಡನ್ ಆಗಿ ವಾಂತಿ ಆಯ್ತು, ಹೊಟ್ಟೆ ಉರಿ, ಹೊಟ್ಟೆ ನೋವು ಬರುವಂಥದ್ದು ಈ ತರದ್ದು ಆಗ್ತದೆ. ಸೊ ಗ್ಯಾಸ್ಟ್ರಿಕ್ ಅಲ್ಲಿ ಹೋಗ್ತಾ ಅದು ಗ್ಯಾಸ್ಟ್ರಿಕ್ ಅಲ್ಸರ್ ಕೂಡ ಆಗ್ಬೋದು. ಅದೇ ತರ ಇಂಟೆಸ್ಟೈನಲ್ ಅಲ್ಸರ್, ಹುಣ್ಣಾಗುವಂಥದ್ದು ಅಂತ ಹೇಳ್ತೀವಿ. ಹುಣ್ಣಾಗುವಂಥ ಚಾನ್ಸಸ್ ಕೂಡ ಆಲ್ಕೋಹಾಲ್ ಇಂದ ಹೆಚ್ಚು. ಇನ್ನ ಒಂದು ಸಲ ಅಂತಂದ್ರೆ ಪ್ಯಾಂಕ್ರಿಯಾಸ್ ಅಲ್ಲಿ ಜೀರೋಕ ಗ್ರಂಥ ಅಂತ ಹೇಳ್ತಾರೆ. ಪ್ಯಾಂಕ್ರಿಯಾಟೈಟಿಸ್, ಈ ಇನ್ಸುಲಿನ್ ಉತ್ಪತ್ತಿ ಮಾಡೋದು ಅಂತ ಹಾರ್ಮೋನ್ ಉತ್ಪತ್ತಿ ಮಾಡುತ್ತಲ್ಲ, ಸೊ ಅದನ್ನು ಮುಖ್ಯವಾಗಿ ಅದೇನೆ ಈ ಪ್ಯಾಂಕ್ರಿಯಾಸ್ ಅಂತ ಹೇಳುವಂಥದ್ದು. ಈ ಪ್ಯಾಂಕ್ರಿಯಾಸ್ ಇಂದನೂ ಕೂಡ ಹಲವಾರು ರೀತಿಯ ಸಮಸ್ಯೆ ಬರುತ್ತೆ. ಹೊಟ್ಟೆ ನೋವು ಬರುತ್ತೆ, ಪದೇ ಪದೇ ವಾಂತಿ ಬರ್ತದೆ, ಬೆನ್ನು ಬರ್ತದೆ, ಕೂರ್ಲಿಕ್ಕೆ ಆಗೋದಿಲ್ಲ. ಓಕೆ, ಈ ರೀತಿ ಇನ್ನ ಅದನ್ನು ಸರಿ ಟ್ರೀಟ್ಮೆಂಟ್ ಮಾಡಿದ್ರೆ ಪ್ಯಾಂಕ್ರಿಯಾಟಿಕ್ ಸ್ಟೋನ್ಸ್ ಆಗ್ಬೋದು, ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರ್ ಸ್ವರೂಪನ ಬರ್ಕೋತಾ ಹೋಗ್ಬೋದು. ಸೊ ಆ ರೀತಿಯಾಗಿ ಸೊ ಅಗೇನ್ ಆಲ್ಕೋಹಾಲ್ ಇಂದ ಕೆಲಸ ಎಲ್ಲ ಅದು ಪ್ಯಾಂಕ್ರಿಯಾಸ್ ಜಾಸ್ತಿ ಆಗ್ತದೆ, ಅದಕ್ಕೆ ಆಗುವಂತ ಸಮಸ್ಯೆ ಜಾಸ್ತಿ ಆಗುತ್ತೆ. ಬಟ್ ಏನು ಅಂತಂದ್ರೆ ಆಲ್ಕೋಹಾಲ್ ಬಿಟ್ಟಾಗ ಹಾಗೆ ಇದು ನಾರ್ಮಲಿ ಬರೋ ಚಾನ್ಸಸ್ ಹೆಚ್ಚಾಗ್ತದೆ. ನೆಕ್ಸ್ಟ್ ಬರುವಂತದ್ದು ಏನು ಅಂತಂದ್ರೆ ನಮ್ಮ ಮಾಂಸಖಂಡಗಳಿಗೆ ಆಗುವಂತಹ ಸಮಸ್ಯೆಗಳೇನು ಅಂತ. ಮಾಂಸಖಂಡಗಳಿಗೆ ನಮಗೆ ವೀಕ್ನೆಸ್ ಬರ್ತದೆ, ಎಸ್ಪೆಷಲಿ ಸೊಂಟ ಭಾಗದ ಆ ಮಾಂಸಖಂಡಗಳು ಇದನ್ನ ಚಕಮಕ ಹಾಕೊಂಡು ಕೆಳಗೆ ಕುತ್ಕೊಂಡು ಮತ್ತೆ ಅದನ್ನ ವಾಪಸ್ ಮೇಲೆ ಎದಳ್ಬೇಕು ವಿತೌಟ್ ಸಪೋರ್ಟ್ ಅಂದ್ರೆ ಆಗೋದಿಲ್ಲ. ನಾರ್ಮಲ್ ಎದಳ್ಬೋದು, ಬಟ್ ಆಲ್ಕೋಹಾಲ್ ಇಂದ ಆಗುವಂತ ಸಮಸ್ಯೆಯಿಂದ ಅವ್ರು ನಾರ್ಮಲ್ ಕೆಳಗೆ ಕೂತವ್ರ ಮೇಲ್ಗಡೆ ಎದ್ದು ಬರ್ಲಿಕ್ಕೆ ಆಗೋದಿಲ್ಲ. ಓಕೆ, ಈ ರೀತಿ ಸಮಸ್ಯೆ ಬರ್ತದೆ. ಅದೇ ರೀತಿಯಾಗಿ ನಮ್ಮ ನರಗಳಿಗೆ ಬರುವಂತ ಸಮಸ್ಯೆಗಳು ಏನು ಅಂತಂದ್ರೆ ನರದಿಂದ ಏನಾಗುತ್ತೆ, ನರ ವೀಕ್ನೆಸ್ ಆಗ್ತದೆ. ನರದ ಮೇಲೆ ಒಂದು ಮೈಲಿನ್ ಶೀಟ್ ಅಂತ ಇರ್ತದೆ, ಅದೆಲ್ಲ ತೊಂದರೆಗೆ ಸಿಗಾಕೊಳ್ತದೆ. ಸೊ ಅವಾಗ ಅದು ತೊಂದರೆಗೆ ಸಿಗಾಕೊಂಡಾಗ ಏನಾಗುತ್ತೆ, ನ್ಯೂರೋಪತಿ ಅಂತ ಹೇಳ್ತೇವೆ. ಓಕೆ, ಸರಿಸಲು ಕಾಲಲ್ಲಿ, ಪಾದಗಳಲ್ಲಿ, ಕೈಯಿನ ಬೆರಳುಗಳ ಅಂಚಿನಲ್ಲಿ ಮತ್ತು ಕಾಲಿನ ಅಂಚಿನಲ್ಲಿ ಪಾದ ಉರಿ ಬರಲಿಕ್ಕೆ ಶುರು ಆಗುತ್ತೆ. ಅದಕ್ಕೆ ನ್ಯೂರೋಪತಿ. ಮತ್ತೆ ಈ ನ್ಯೂರೋಪತಿಯಲ್ಲಿ ಇನ್ನೊಂದು ಏನು ಅಂದ್ರೆ ಕಾಲ ಮೇಲೆ ಭೂಮಿ ಮೇಲೆ ನಡಿಬೇಕಾದ್ರೆ ನಮಗೆ ಸ್ಪರ್ಶ ಇರೋದಿಲ್ಲ. ಓಕೆ, ನಾನು ನೆಲದ ಮೇಲೆ ನಡೀತಿದ್ದೀನೋ, ಸಾಫ್ಟ್ ನೆಲದ ಮೇಲೆ ನಡೀತಿದ್ದೀನೋ, ಮುಳ್ಳು ಇದರಲ್ಲಿ ನಡೀತಿದ್ದೀನೋ, ಬಿಸಿನೀರು ಯಾವುದು, ತಣ್ಣೀರು ಯಾವುದು, ಇದರ ಸ್ಪರ್ಶತೆ ಅರಿವು ಕಮ್ಮಿ ಆಗ್ತಾ ಹೋಗ್ತದೆ. ಓಕೆ, ಅವಾಗ ಏನಾಗುತ್ತೆ, ಕಾಲಿಗೆ ಗಾಯ ಆದ್ರೂ ಕೂಡ ನನಗೆ ಗೊತ್ತಾಗೋದಿಲ್ಲ. ಅದ್ರ ಜೊತೆ ಕಾಲಿಗೆ ಗಾಯ ಆಗಿದ ತಕ್ಷಣ ಅದು ವಾಪಸ್ ನಾರ್ಮಲ್ ಸ್ಟೇಟ್ ಹೀಲ್ ಆಗೋ ಕೂಡ ಸ್ವಲ್ಪ ನಿಧಾನಕ್ಕೆ ಆಗ್ತಾ ಹೋಗುತ್ತೆ. ಓಕೆ, ಇದ್ರ ಜೊತೆಗೆ ಆಲ್ಕೋಹಾಲ್ ಅಂಶದಿಂದ ಇನ್ನೊಂದು ಆಗುವಂಥದ್ದು ಏನು ಅಂತಂದ್ರೆ ನ್ಯೂಟ್ರಿಷನಲ್ ಡೆಫಿಸಿಟ್ ಅಂತ ಹೇಳ್ತೀವಿ. ಅಂದ್ರೆ ಪೌಷ್ಟಿಕಾಂಶತೆ ಕೊರತೆ ಬರ್ತದೆ. ಆಗ ಮುಂಚೆ ಹೇಳಿದ್ದೆ ಕೆಲವೊಂದು ಪೌಷ್ಟಿಕಾಂಶತೆ ಕೊರತೆಗಳು ಬರ್ತದೆ ಅಂತ. ಯಾಕೆ ಬರ್ತದೆ ಅಂತಂದ್ರೆ ಆಲ್ಕೋಹಾಲ್ ನಮ್ಮ ಆಹಾರ ಸೇವನೆ ಏನಾಗ್ತದೆ ಅಂತಂದ್ರೆ ಅದರ ಅಬ್ಸಾರ್ಪ್ಷನ್, ಅದರ ಗ್ರಹಿಕಾ ಶಕ್ತಿ ಕಮ್ಮಿ ಮಾಡಿಸ್ತಾ ಹೋಗ್ತದೆ. ಓಕೆ, ಇದ್ರ ಜೊತೆಗೆ ಎಷ್ಟೋ ಸಲ ಆಲ್ಕೋಹಾಲ್ ಜಾಸ್ತಿ ಕುಡಿತಾ ಹೋದಾಗೆಲ್ಲ ಹೊಟ್ಟೆ ಹಸು ಕಮ್ಮಿ ಆಗ್ತದೆ. ಎಷ್ಟೋ ಸಲ ಊಟನ ಸರಿ ಮಾಡ್ತಾ ಇರೋದಿಲ್ಲ. ಸೊ ಈ ಎರಡೂ ಕಾರಣಗಳಿಂದ ಒಂದು ಗ್ರಹಿಸುವಂತ ಶಕ್ತಿ ಕಮ್ಮಿ ಆಗ್ತದೆ, ಜೀರ್ಣಾಂಶ ಶಕ್ತಿ ಕಮ್ಮಿ ಆಗ್ತದೆ. ಅದರ ಜೊತೆಗೆ ಆಹಾರ ಕೂಡ ಸೇವನೆ ಕಮ್ಮಿ ಆಗ್ತದೆ. ಎರಡರಿಂದನೂ ಕೂಡ ಪೌಷ್ಟಿಕಾಂಶತೆ ಕೊರತೆ ಜಾಸ್ತಿ ಆಗ್ತದೆ. ಸೊ ಅದರಲ್ಲಿ ಏನಾಗ್ತದೆ ಅಂತಂದ್ರೆ ನಿಮಗೆ ಒಂದು ವಿಟಮಿನ್, ಹಲವಾರು ರೀತಿಯ ವಿಟಮಿನ್ ಅಂತ ಕಮ್ಮಿ. ಅದರಲ್ಲಿ ಸರ್ವೇ ಸಾಮಾನ್ಯವಾಗಿ ಬರುವಂತದ್ದು ಏನಂದ್ರೆ ವಿಟಮಿನ್ B1 ಥೈಮಿನ್ ಅಂತ ಹೇಳ್ತೀವಿ. ಎರಡನೇದು ವಿಟಮಿನ್ B12 ಸರ್ವೇ ಸಾಮಾನ್ಯವಾಗಿ ಬರುವಂತದ್ದು. ಓಕೆ,
ಸೊ ಇನ್ನೂ ಒಂದು ರೀತಿಯಲ್ಲಿ ಸರ್ವೇಸಾಮಾನ್ಯವಾಗಿ ಬರೋದು ಅಂತಂತಂದ್ರೆ ಕೆಲ ಆ, ಈ ವಿಟಮಿನ್ ಬಿ ಅಲ್ಲಿ ಏನಾಗ್ತದೆ ಅಂತಂದ್ರೆ ಥೈಮಿನ್ ಡಿಫಿಷಿಯನ್ಸಿಲಿ ವರ್ಣಿಕೆಯ ಸಂತಾಪಲಿಪತಿ ಅಂತ ಹೇಳ್ತೇವೆ. ಓಕೆ, ಈ ವರ್ಣಿಕೆಯ ಸೆಕೆಂಡ್ಸ್ ವರ್ಣಿಕೆ ವರ್ಣಿಕೆ ಕೊರ್ಟಿಕಾಫ್ ಸಿಂಡ್ರೋಮ್ ಅಂತ ಹೇಳ್ತೇವೆ. ಆ, ವರ್ಣಿಕೆ ಕೊರ್ಟಿಕಾಫ್ ಸಿಂಡ್ರೋಮ್ ಅಲ್ಲಿ ಏನಾಗ್ತದೆ ಅಂತಂದ್ರೆ ಅವರು ಆ, ನೆನಪಿನ ಶಕ್ತಿ ಕಮ್ಮಿ ಆಗ್ತದೆ, ಕನ್ಫ್ಯೂಷನ್ ಇರ್ತದೆ. ಓಕೆ, ಈಗ ಅವ್ರು ಹೇಳಿದ್ದವ್ರಿಗೆ ಏನು ಅರ್ಥ ಆಗೋದಿಲ್ಲ, ತಂದೇ ಆದಂತ ಒಂದು ಕತೆ ಕಟ್ಟದಂತ. ಈಗೆಲ್ಲೋ ಹೋಗಿ ಮಾರ್ಕೆಟ್ ಅಂಗಡಿ ತೊಗೊಂಬನ್ನಿ ಅಂತಂದ್ರೆ ಅವರು ಅಲ್ಲಿ ಹೋಗ್ತಾರೆ, ಏನ್ ಸಾಮಾನ್ ತರಬೇಕು ಗೊತ್ತಿಲ್ಲ, ಬಟ್ ವಾಪಸ್ ಬಂದು ನನಗೆ ಮರ್ತೋಯ್ತು ಅಂತ ಹೇಳೋ ಬದಲು ಅದು ಹೋಗಿ ಅಂತ ಏನೋ ಒಂಥರ ವಿಚಿತ್ರ ಆ ಕತೆ ಹೇಳ್ತಿರ್ತಾರೆ. ಅದಕ್ಕೆ ಕೋರ್ಸಕಾಫ್ ಸಿಂಡ್ರೋಮ್ ಅಂತ ಹೇಳ್ತಾರೆ. ವರ್ನಿಕೇಸ್ ಅಂತ ಬಂದಾಗ ಎರಡು ಕೂಡ ಒಂದು ಡಿಫ್ರೆಂಟ್ ಸ್ಟೇಟ್. ವರ್ನಿಕೇಸ್ ಬೇರೆ, ಕೋರ್ಸಕಾಫ್ ಬೇರೆ. ವರ್ನಿಕೇಸ್ ಟ್ರೀಟ್ಮೆಂಟ್ ಮಾಡಬಹುದು, ಅದನ್ನ ತೀವ್ರತೆಯನ್ನು ವಾಪಸ್ ತಡಿಬಹುದು, ವಾಪಸ್ ನಾರ್ಮಲ್ ಕೊಡ್ಬೋದು. ಇನಿಷಿಯಲಿನೇ ಅದನ್ನ ಗುರುತಿಸಿದ್ರೆ ಈ ಸಮಸ್ಯೆ ಇದೆ ಅಂತ ಗೊತ್ತಾದಾಗ ನಾರ್ಮಲಿ ಬರೋ ಚಾನ್ಸಸ್. ಒಂದು ವೇಳೆ ಥೈಮಿನ್ ಸರಿ ಸಮಸ್ಯೆ ಇದೆ ಅಂತ ಗುರುತಿಸಕ್ ಆಗ್ತಿಲ್ಲದ್ರೆ ಪರ್ಮನೆಂಟ್ ಸ್ಟೇಟ್ ಕೋರ್ಸಕಾಫ್ಗೆ ಹೋಗೋ ಚಾನ್ಸಸ್ ಹೋಗ್ತದೆ. ಓಕೆ, ಸೊ ಅವಾಗ ಏನಾಗ್ತದೆ, ಇದು ಪರ್ಮನೆಂಟ್ ಆಗಿ ಪರಿಸ್ಥಿತಿಗೆ ಉಳ್ಕೋತದೆ. ಓಕೆ, ಇನ್ನ ಒಂದು ವಿಟಮಿನ್ ಬಿ1 ಇದು ವರ್ನಿಕೇಸ್ ಕೋರ್ಸಕಾಫ್. ಇದಕ್ಕೆ ಥೈಮಿನ್ ಎಲ್ಲ ಚೆನ್ನಾಗಿ ಕೊಟ್ಟು ನಾರ್ಮಲ್ ಬರ್ಬೋದು, ಆಗ್ದಲ್ಲದೆ ಕೋರ್ಸಕಾಫ್ ಪರ್ಮನೆಂಟ್ ಸ್ಥಿತಿಗೆ ಹೋಗ್ತದೆ. ಇನ್ನೂ ಒಂದು ಡೆಫಿಷಿಯನ್ಸಿ ಏನು ಅಂತಂದ್ರೆ ಪೆಲಾಗ್ರಾ ಅಂತ ಬರ್ತದೆ. ಪೆಲಾಗ್ರಾ ಅಂತಂದ್ರೆ ನಿಯಾಸಿನ್ ಡೆಫಿಷಿಯನ್ಸಿ ಬರ್ತದೆ, ಅದು ವಿಟಮಿನ್ ಬಿ3. ಸೊ ವಿಟಮಿನ್ ಬಿ3 ಇಂದ ಪೆಲಾಗ್ರಾ ಡೆಫಿಷಿಯನ್ಸಿ ಬರ್ತದೆ. ಸೊ ಈ ಪೆಲಾಗ್ರಾದಲ್ಲಿ ಏನಾಗ್ತದೆ ಅಂತಂದ್ರೆ ಚರ್ಮದಲ್ಲಿ ಬಾಯಿನಲ್ಲಿ ಅದೆಲ್ಲ ಡಾರ್ಕ್ ಆಗುವಂಥದ್ದು, ತುಂಬಾ ಈ ಸನ್ ಎಕ್ಸ್ಪೋಸ್ಡ್ ಏರಿಯಾ ಅಂದ್ರೆ ನಮ್ಮ ಕೈಗಳಲ್ಲಿ ಮತ್ತೆ ಕಿಟಿಗೆಗಳಲ್ಲಿ ತುಂಬಾ ಜಾಸ್ತಿ ಇದಾಗ್ತದೆ, ಏನು ಸ್ಕಿನ್ ವೇರಿಯೇಷನ್ಸ್ ಆಗ್ತದೆ. ಓಕೆ, ಅದ್ರ ಜೊತೆಗೆ ನೆನಪಿನ ಶಕ್ತಿ ಕಮ್ಮಿ ಆಗ್ತದೆ, ಬಾಯಲ್ಲಿ ಹುಣ್ಣಾಗುವಂಥದ್ದು, ಈ ರೀತಿ ಸಮಸ್ಯೆಗಳು ಬರ್ತದೆ. ಓಕೆ, ಸೊ ಇದಕ್ಕೂ ಕೂಡ ಇದಕ್ಕೆ ಮಲ್ಟಿಪಲ್ ಇದನ್ನ ಮಲ್ಟಿವಿಟಮಿನ್ಸ್ ಆ ಥರದ್ದೆಲ್ಲ ಕೊಡ್ತಾ ಹೋಗ್ತಾ ಇದನ್ನು ಸರಿ ಮಾಡುವಂಥದ್ದು. ನೆಕ್ಸ್ಟ್ ಬರುವಂಥದ್ದು ವಿಟಮಿನ್ ಬಿ12 ಡೆಫಿಷಿಯನ್ಸಿ. ವಿಟಮಿನ್ ಬಿ12 ಡೆಫಿಷಿಯನ್ಸಿ ಬಂದಾಗಲೂ ಕೂಡ ಅಗೇನ್ ಅದು ಅನಿಮಿಯಾ ತರ ಆಗ್ತದೆ, ವೀಕ್ನೆಸ್ ಇರ್ತದೆ, ಸುಸ್ತಾಗ್ತದೆ, ಮೆಮೊರಿ ಡಿಸ್ಟರ್ಬೆನ್ಸಸ್ ಆಗ್ತದೆ, ನರಗಳು ಮತ್ತೆ ದೌರ್ಬಲ್ಯ ಆಗೋ ಚಾನ್ಸಸ್ ಹೆಚ್ಚಾಗ್ತಾ ಹೋಗುತ್ತೆ. ಪೌಷ್ಟಿಕಾಂಶತೆ ಕೊರತೆಯಿಂದ ಆಗುವಂಥದ್ದು. ನೆಕ್ಸ್ಟ್ ಬರುವಂಥದ್ದು ಏನು ಅಂತಂದ್ರೆ ಈ ಒಂದು ಸೆಕ್ಸುವಲ್ ರಿಲೇಟೆಡ್ ಪ್ರಾಬ್ಲಮ್ಸ್, ಗಂಡಾಗ್ಲಿ ಹೆಣ್ಣಾಗ್ಲಿ ಇದು ಕೂಡ ಇದು ಸಮಸ್ಯೆ ಬರುವಂಥದ್ದು. ಓಕೆ, ಎಸ್ಪೆಷಲಿ ಒಂದು ಮಿತ್ತಿದೆ ಅಂದ್ರೆ ಒಂದು ಅಪನಂಬಿಕೆ, ಆಲ್ಕೋಹಾಲ್ ತಗೊಂಡ್ರೆ ಈ ಲೈಂಗಿಕ ಆಲೋಚನೆಗಳು ಸರಿ ಆಗ್ತದೆ, ಶಕ್ತಿ ಬರ್ತದೆ ಅಂತ. ಬಟ್ ಅದು ತಪ್ಪು. ಅದು ಲೈಂಗಿಕತೆ ಕಮ್ಮಿ ಮಾಡ್ತದೆ ಹೊರತು ಜಾಸ್ತಿ ಮಾಡೋದಿಲ್ಲ. ಮತ್ತೆ ಗಂಡು ಮತ್ತೆ ಹೆಣ್ಣಲ್ಲಿ ಇಬ್ಬರಲ್ಲೂ ಕೂಡ ಈ ಏನಂತ ಫರ್ಟಿಲಿಟಿ ಅಂತ ಹೇಳ್ತೀವಿ, ಮಗು ಆಗೋ ಚಾನ್ಸಸ್ ಕಮ್ಮಿ ಮಾಡ್ತದೆ. ಗಂಡು ಮಕ್ಕಳಲ್ಲಿ ಸ್ಪರ್ಮ್ ಮೊಟಿಲಿಟಿ ಕಮ್ಮಿ, ವೇರಿಯೇಷನ್ಸ್ ಬಂದು ಅದು ಕಮ್ಮಿ ಆಗ್ತದೆ, ಸ್ಪರ್ಮ್ ಕೌಂಟ್ ಕಮ್ಮಿ ಮಾಡ್ತದೆ. ಅದೇ ರೀತಿಯಲ್ಲಿ ಹೆಣ್ಮಕ್ಳಲ್ಲಿ ಎಗ್ ಕೌಂಟ್ ಕಮ್ಮಿ ಆಗುತ್ತೆ, ಎಗ್ ಕ್ವಾಲಿಟಿ ಕಮ್ಮಿ ಆಗ್ತದೆ, ಆಮೇಲೆ ಇರ್ರೆಗ್ಯುಲರ್ ಮೆನ್ಸಸ್ ಆಗ್ತದೆ. ಓಕೆ, ಈ ರೀತಿ ಆಗ್ತದೆ. ಸೊ ಅದರಲ್ಲಿ ಕೂಡ ಫರ್ಟಿಲಿಟಿ ಅಂಶ ಕಮ್ಮಿ ಆಗ್ತದೆ. ಓಕೆ, ನೆಕ್ಸ್ಟ್ ಇನ್ನು ಈ ಆಲ್ಕೋಹಾಲ್ ಇಂದ ಹಲವಾರು ರೀತಿಯ ಕ್ಯಾನ್ಸರ್ ಸಮಸ್ಯೆಗಳು ಹೆಚ್ಚಾಗ್ತದೆ. ಟಾಪ್ ಟು ಬಾಟಮ್ ಯಾವುದೇ ಭಾಗದ ಏನೇ ಸಮಸ್ಯೆ ತಗೊಂಡ್ರು ಕೂಡ ಅದೆಲ್ಲಾ ರೀತಿಯ ಸಮಸ್ಯೆಗಳು ಕ್ಯಾನ್ಸರ್ ಬರುವಂತ ಚಾನ್ಸಸ್ ಇರ್ತದೆ. ಓಕೆ, ಬಾಯಿ ಕ್ಯಾನ್ಸರ್, ಹೊಟ್ಟೆ ಕ್ಯಾನ್ಸರು, ಓಕೆ, ಲಂಗ್ ಕ್ಯಾನ್ಸರ್ ಆಗಿರ್ಬೋದು, ಓಕೆ, ಹೆಣ್ಮಕ್ಳಲ್ಲಿ ಗರ್ಭಕೋಶದ ಕ್ಯಾನ್ಸರ್ ಆಗಿರ್ಬೋದು, ಬ್ರೆಸ್ಟ್ ಕ್ಯಾನ್ಸರ್ ಆಗಿರ್ಬೋದು, ಎಲ್ಲ ಕೂಡ ಆಗೋ ಚಾನ್ಸಸ್ ಹೆಚ್ಚಾಗ್ತಾ ಹೋಗುತ್ತೆ. ಓಕೆ, ಯೂರಿನರಿ ಬ್ಲಾಡರ್ ಕ್ಯಾನ್ಸರ್, ಪ್ರಾಸ್ಟೇಟ್ ಕ್ಯಾನ್ಸರ್, ನಾನಾ ರೀತಿಯ ಕ್ಯಾನ್ಸರ್ ಬರುವಂತ ಚಾನ್ಸಸ್ ಈ ಆಲ್ಕೋಹಾಲ್ ಇಂದ ಹೆಚ್ಚಾಗ್ತದೆ. ಇನ್ನು ಉಳಿದಂತಹ ಬೇರೆ ಯಾವುದೇ ರೀತಿಯ ದೈಹಿಕ ಸಮಸ್ಯೆಗಳಾಗಿರ್ಬೋದು, ಸಕ್ಕರೆ ಕಾಯಿಲೆ, BP ಕಾಯಿಲೆ, ಮತ್ತೆ ಕೊಲೆಸ್ಟ್ರಾಲ್ ಅಂತ, ಅದೆಲ್ಲದೂ ಕೂಡ ಜಾಸ್ತಿ ಆಗ್ತದೆ. ಆಲ್ಕೋಹಾಲ್ ಎಸ್ಪೆಷಲಿ ಕೊಲೆಸ್ಟ್ರಾಲ್ ಅಂಶನ ಜಾಸ್ತಿ ಮಾಡ್ತದೆ. ಕೊಲೆಸ್ಟ್ರಾಲ್ ಅಂಶ ಜಾಸ್ತಿ ಆದಾಗ ಏನಾಗುತ್ತೆ, ನಮ್ಮ ರಕ್ತ ಸಂಚಾರ, ರಕ್ತನಾಳಗಳು ದಪ್ಪ ಆಗ್ತದೆ. ರಕ್ತನಾಳಗಳು ದಪ್ಪ ಆದಾಗ ರಕ್ತ ಸಂಚಾರ ಕಮ್ಮಿ ಆಗ್ತದೆ. ರಕ್ತ ಸಂಚಾರ ಕಮ್ಮಿ ಆದಾಗ ನಿಮಗೆ ಹಾರ್ಟ್ ಪ್ರಾಬ್ಲಮ್ಮು, ಸ್ಟ್ರೋಕ್ ಈ ಥರದ್ದೆಲ್ಲ ಜಾಸ್ತಿ ಆಗುತ್ತೆ. ನೀವು ಒಂದು ಇಮ್ಯಾಜಿನ್ ಮಾಡ್ಕೊಂಡ್ರೆ ಒಂದು ಪೈಪ್ ತಗೊಳ್ಳಿ, ಪೈಪಲ್ಲಿ ನೀರು ಹೋಗ್ತಾ ಇದೆ, ಆ ನೀರಲ್ಲಿ ಕಸ ತುಂಬ್ಕೊತಾ ಹೋದಾಗ ಏನಾಗುತ್ತೆ, ನೀರಿನ ವೆಲಾಸಿಟಿ ಕಮ್ಮಿ ಆಗ್ತದೆ, ನೀರಿನ ಒಂದು ಸ್ಪೀಡ್ ಕಮ್ಮಿ ಆಗುತ್ತೆ, ಅದು ಎಷ್ಟು ದಪ್ಪ ಇರಬೇಕು ಅದು ಕಮ್ಮಿ ಆಗ್ತಾ ಹೋಗುತ್ತೆ, ಸಣ್ಣದಾಗಿ ಬರುತ್ತೆ. ಸೇಮ್ ಥಿಂಗ್ ಈ ಕೊಲೆಸ್ಟ್ರಾಲ್ ನಮ್ಮ ರಕ್ತನಾಳಗಳಲ್ಲಿ ಮಾಡುವಂಥದ್ದು.
ಫ್ರೀಯಾಗಿ ಆರಾಮಾಗಿ ಓಡಾಡ್ತಿರೋ ನಾರ್ಮಲ್ ರಕ್ತನಾಳಗಳಲ್ಲಿ ಈ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಆ ರಕ್ತ ಸಂಚಾರ ನಿಧಾನವಾಗಿ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಕಮ್ಮಿ ಆಗ್ತಾ ಆಗ್ತಾ ಯಾವಾಗ ಜಾಸ್ತಿ ಆಗುತ್ತೆ ಬ್ಲಾಕ್ ಆಗುತ್ತೆ. ಆ ಬ್ಲಾಕ್ ಯಾವ ಆರ್ಗನ್ ಅಲ್ಲಿ ಆಗ್ತದೆ, ಫಾರ್ ಎಕ್ಸಾಂಪಲ್ ಬ್ರೈನ್ ಅಲ್ಲಿ ಆದ್ರೆ ಸ್ಟ್ರೋಕ್ ಅಂತ ಹೇಳ್ತೀವಿ, ಹಾರ್ಟ್ ಅಲ್ಲಿ ಆದ್ರೆ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೀವಿ. ಓಕೆ, ಇದು ಆಗುವಂಥದ್ದು. ಅದೇ ರೀತಿಯಾಗಿ ಆ ಆ, ಇದು ನಮ್ಮ ಚರ್ಮ ರೋಗಕ್ಕೂ ಕೂಡ ಇದು ಎಷ್ಟೋ ಜನ ಒಂದು ಅದೇನಪ್ಪ ನಂಬಿಕೆ ಇದೆ, ನೀವು ಆಲ್ಕೋಹಾಲ್ ತಗೊಂಡ್ರೆ ಸ್ಕಿನ್ ಚೆನ್ನಾಗುತ್ತೆ, ಕೆಂಪಗಾಗುತ್ತೆ, ಬೆಳ್ಳಗಾಗುತ್ತೆ, ಆ ಥರದ್ದು ಏನೂ ಆಗೋದಿಲ್ಲ. ಆಲ್ಕೋಹಾಲ್ ಇಂದ ಮುಖ್ಯವಾಗಿ ಆಕ್ನೆ ಅಂದ್ರೆ ಪಿಂಪಲ್ಸ್ ಬರುವಂತ ಚಾನ್ಸಸ್ ಹೆಚ್ಚಾಗ್ತದೆ. ಸೋರಿಯಾಸಿಸ್ ಅಂತ ಕಂಡೀಷನ್ ಕೂಡ ಹೆಚ್ಚಾಗ್ತದೆ. ಓಕೆ, ನಮ್ಮ ಆಲ್ಕೋಹಾಲ್ ಇನ್ನೂ ಒಂದು ಮುಖ್ಯವಾಗಿ ನಮಗೆ ನಮ್ಮ ದೇಹದಲ್ಲಿ ತರುವಂತ ಚೇಂಜಸ್ ಏನು ಅಂತಂದ್ರೆ, ಅದು ನಮ್ಮ ರೋಗ ನಿರೋಧಕ ಶಕ್ತಿ ಅಂದ್ರೆ ಇಮ್ಯೂನ್ ಸಪ್ರೆಷನ್ ಮಾಡ್ತದೆ. ಎಷ್ಟೋ ಜನಕ್ಕೆ ಈ ಇಮ್ಯೂನ್ ಸಪ್ರೆಷನ್ ಮಾಡಿ ಟಿಬಿ ಕಾಯಿಲೆ ಬರುವಂತ ಚಾನ್ಸಸ್ ಹೆಚ್ಚಾಗ್ತದೆ. ಬೇರೆ ಯಾವುದೇ ರೀತಿಯ HIV ಆಗಿರ್ಬೋದು, ಅದು ಕೂಡ ಇನ್ಫೆಕ್ಷನ್ ಬರುವಂತ ಚಾನ್ಸಸ್ ಹೆಚ್ಚಾಗ್ತದೆ. ಓಕೆ, ಅದು ಬಂದ್ರೆ ಅಗೇನ್ ಅದರಿಂದ ಒಂದೊಂದು ಸಮಸ್ಯೆಗಳು ಜಾಸ್ತಿ ಆಗ್ತಾ ಹೋಗುವಂಥದ್ದು. ಇನ್ನು ಹೆಣ್ಮಕ್ಳಲ್ಲಿ ಆಲ್ಕೋಹಾಲ್ ಸೇವನೆ ಮಾಡ್ತಾನೆ ಇದ್ದಾಗ, ಎಸ್ಪೆಷಲಿ ಅವರು ಪ್ರೆಗ್ನೆಂಟ್ ಇದ್ದಾಗೆ ಮಾಡ್ತಾ ಹೋದಾಗ, ಅದು ಮಗುಗೆ ಹುಟ್ಟುತ್ತಿರುವಂತ ಮಗುಗೆ ಟೆರಟೋಜೆನಿಸಿಟಿ ಅಂತ ಹೇಳ್ತೇವೆ, ಅದು ಮಗು ಮೇಲೆ ಪರಿಣಾಮ ಬೀಳ್ತದೆ. ಯಾವ ರೀತಿ ಪರಿಣಾಮ ಬೀಳ್ತದೆ ಅಂತಂದ್ರೆ, ಅದು ಫೀಟಲ್ ಆಲ್ಕೋಹಾಲ್ ಸಿಂಡ್ರೋಮ್, ಹುಟ್ಟು ಮಗುವಿನಲ್ಲಿ ಫೀಟಲ್ ಆಲ್ಕೋಹಾಲ್ ಸಿಂಡ್ರೋಮ್ ಆಗುವಂತಹ ಚಾನ್ಸ್ ಇರ್ತದೆ. ಮಗು ಬೆಳವಣಿಗೆಯಲ್ಲಿ ಮುಖದಲ್ಲಿ ಮೂಳೆಗಳ ಒಂದು ಬೆಳವಣಿಗೆ ಏರುಪೇರಾಗಿ ಅವರ ಒಂದು ಬುದ್ಧಿಶಕ್ತಿ ಏರುಪೇರಾಗಿ ಆಗುವಂತ ಚಾನ್ಸಸ್ ಹೆಚ್ಚಾಗ್ತದೆ. ಉಳಿದ ನಂತರ ಬೇರೆ ರೀತಿಯ ಅಬಾರ್ಷನ್ ಆಗೋ ಚಾನ್ಸಸ್, ಆಟರ್ನ್ ಆಗೋ ಚಾನ್ಸಸ್ ಕೂಡ ಹೆಚ್ಚಾಗ್ತದೆ. ಹಾಗಾಗಿ ಆಲ್ಕೋಹಾಲ್ ಇಂದ ದೂರ ಉಳಿಯೋದು ಬಹಳ ಇಂಪಾರ್ಟೆಂಟ್. ಇಷ್ಟೊತ್ತವರೆಗೂ ಕೇಳಿದಂತಹ ಆಲ್ಕೋಹಾಲ್ ಇಂದ ಆಗುವಂತಹ ದೈಹಿಕ ಸಮಸ್ಯೆಗಳ ಬಗ್ಗೆ ಇಷ್ಟು ವಿವರವಾಗಿ ಹೇಳಿದ್ದೀನಿ. ಏನಾದ್ರು ಪ್ರಶ್ನೆ ಅದು ಕೇಳಿ, ಇಷ್ಟು ತನಕ ತಾಳ್ಮೆಯಿಂದ ಕೇಳಿದ್ದಕ್ಕೆ ಎಲ್ಲರೂ ಕೂಡ ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಸ್ನೇಹಿತರೆ, ಈಗ ನಮಗೆ ಮುಕ್ತ ಸಂವಾದಕ್ಕೆ ಅವಕಾಶ. ಈಗಾಗಲೇ ನಮ್ಮ ಇವತ್ತಿನ ಸಂಪನ್ಮೂಲ ವ್ಯಕ್ತಿಗಳಾಗಿರ್ತಕ್ಕಂಥ ಡಾಕ್ಟರ್ ಮಾನಸಿ ಆರ್ ಅವರು ನಮಗೆ ಮದ್ಯವ್ಯಸನದಿಂದ ಆಗ್ತಕ್ಕಂತಹ ದೈಹಿಕ ಸಮಸ್ಯೆಗಳ ಬಗ್ಗೆ ತಿಳಿಸಿಕೊಟ್ಟಿದ್ದಾರೆ. ಸರ್, ಈಗ ಯಾರಿಗಾದ್ರೂ ಪ್ರಶ್ನೆಗಳಿದ್ರೆ *6 ಅನ್ನು ಒತ್ತಿ ನಿಮ್ಮನ್ನು ನೀವು ಅನ್ಮ್ಯೂಟ್ ಮಾಡಿಕೊಂಡು ಕೇಳಬಹುದು. ಹಾಗೆ ಒಂದೆರಡು ಪ್ರಶ್ನೆಗಳು ಈಗಾಗಲೇ ಬಂದಿದ್ದಾವೆ ಸರ್. ಉದಾಹರಣೆಗೆ, ಈಗ ಇಷ್ಟೆಲ್ಲ ಕಾಯಿಲೆಗಳನ್ನ ಹೇಳಿದ್ದೀರಾ, ಇದರಲ್ಲಿ ಈಗ ಸಂಪೂರ್ಣವಾಗಿ ಮದ್ಯವನ್ನ ತ್ಯಜಿಸಿದ್ರೆ ನಾವು ಈಗ ಆಗಿರ್ತಕ್ಕಂಥ ಎಲ್ಲ ಆರೋಗ್ಯ ಸಮಸ್ಯೆಗಳನ್ನ ರಿವರ್ಸ್ ಮಾಡಬಹುದಾ ಅಂತ. ಅಂದ್ರೆ ಈಗ ಲಿವರ್ಗೆ, ಕಿಡ್ನಿಗೆ ಎಲ್ಲ ಎಫೆಕ್ಟ್ ಆಗುತ್ತೆ ಅಂತ ಹೇಳಿದ್ದೀರಾ, ಇದ್ರ ಎಷ್ಟು ಮಟ್ಟಿಗೆ ರಿವರ್ಸಿಬಲ್ ಅಂತ? ನೀವು ಯಾವ ಹಂತದಲ್ಲಿ ಇದನ್ನ ಡಿಟೆಕ್ಟ್ ಮಾಡ್ತೀರಿ, ದೈಹಿಕ ಸಮಸ್ಯೆ ಯಾವ ಹಂತದಲ್ಲಿ ನೋಡ್ತಿದ್ದೀರಿ, ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ಫಾರ್ ಎಕ್ಸಾಂಪಲ್, ಸಿರೋಸಿಸ್ ಆಫ್ ಲಿವರ್ನ ನಾವು ವಾಪಸ್ ರಿವರ್ಸಿಬಲ್ ಮಾಡ್ಲಿಕ್ಕೆ ಆಗಲ್ಲ. ಆದ್ರೆ ಆಲ್ಕೋಹಾಲ್ ಹೆಪಟೈಟಿಸ್ ಅಥವಾ ಫಸ್ಟ್ ಸ್ಟೇಜ್ ಫ್ಯಾಟಿ ಲಿವರ್ ಇದ್ರೆ ವಾಪಸ್ ಮಾಡುವಂತ ಚಾನ್ಸ್ ಜಾಸ್ತಿ. ಅದೇ ರೀತಿ ನ್ಯೂಟ್ರಿಷನಲ್ ಡೆಫಿಷಿಯನ್ಸಿಸ್ ಹಾಗೇನೆ ವರ್ಣಿಕೆ ಸ್ಟೇಟ್ ಅಲ್ಲಿ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ನೋಡ್ಕೊಂಡ್ರೆ ಅದು ವಾಪಸ್ ನಾರ್ಮಲಿ ಬರುವಂತ ಚಾನ್ಸಸ್ ಹೆಚ್ಚಾಗ್ತದೆ. ಓಕೆ, ಸೊ ನಾನು ಹೇಳೋದೇನಂದ್ರೆ, ಆಲ್ಕೋಹಾಲ್ ಇಂದನೇ ಅದು ಸೇವನೆ ಆಗ್ತಿದ್ರೆ ಆಲ್ಕೋಹಾಲ್ ನಿಲ್ಲಿಸಿದ ತಕ್ಷಣ ಅದು ರಿವರ್ಸಿಬಲ್ ಆಗೋ ಚಾನ್ಸಸ್ ಹೆಚ್ಚಾಗ್ತದೆ, ಯೂಶಲಿ ಆಗ್ತದೆ. ಓಕೆ, ಬಟ್ ಅಗೇನ್ ಕಾಯಿಲೆ ಅದರ ಸ್ವರೂಪದ ಮೇಲೆ ಡಿಪೆಂಡೆಂಟ್. ಅದಕ್ಕೆ ಮಾತ್ರೆ ಕೊಡ್ಬೇಕಾ, ಬೇರೆ ರೀತಿ ಯಾವ ರೀತಿ ಚಿಕಿತ್ಸೆ ಕೊಟ್ಟು ಅದಕ್ಕೆ ಸಹಾಯ ಬೇಕಾಗ್ತದೆ ಅಂತ ಆಗೋ ಚಾನ್ಸಸ್ ಉಂಟು. ಓಕೆ ಸರ್. ಹಾಗೆ ಈಗ ಈ ಅನೇಕ ಬಗ್ಗೆ ಇದ್ರಲ್ಲಿ ಹೇಳಿದ್ರೆ, ನಮ್ಗೆ ಗೊತ್ತಿರೋ ಹಾಗೆ ಓಕೆ, ಆಲ್ಕೋಹಾಲ್ ಸೇವನೆ ಮಾಡೋದ್ರಿಂದ ಲಿವರ್ಗೆ ಮಾತ್ರ ಎಫೆಕ್ಟ್ ಆಗುತ್ತೆ ಅಂತ ತಿಳ್ಕೊಂಡಿರ್ತಾರೆ ತುಂಬಾ ಜನ. ಸೊ ಇದರಲ್ಲಿ ನಮ್ಗೆ ಹೆಚ್ಚು ಎಫೆಕ್ಟ್ ಆಗುವಂತ, ಲಿವರ್ ಬಿಟ್ರೆ ಹೆಚ್ಚು ಎಫೆಕ್ಟ್ ಆಗುವಂತ ಅಂಗಗಳು ಆತರ, ಅಥವಾ ಹೆಚ್ಚು ಎಫೆಕ್ಟ್ ಆಗುವಂತ ಕಾಯಿಲೆಗಳು, ಅಥವಾ ಆಲ್ಕೋಹಾಲ್ ಇಂದ ಎಲ್ಲದಕ್ಕೂ ಸಮನಾಗಿ ಈಗ ಹೃದಯಕ್ಕೆ, ಮೆದುಳಿಗೆ ಮತ್ತೆ ಕಿಡ್ನಿ, ಲಿವರ್ ಎಲ್ಲದಕ್ಕೂ ಸಾಮಾನ್ಯವಾಗಿ ಒಂದೇ ರೀತಿಯಲ್ಲಿ ಎಫೆಕ್ಟ್ ಆಗುತ್ತಾ ಅಂತ ನನ್ನ ಪ್ರಶ್ನೆ ಇದೆ. ಒಂದೇ ರೀತಿಯಲ್ಲಿ ಆಗ್ಬೇಕು ಅಂತ ಇಲ್ಲ, ಯಾರಿಗೆ ಯಾವ ರೀತಿನಾದ್ರೂ ಸಮಸ್ಯೆ ಆಗ್ಬೋದು. ಈಗ ಫಾರ್ ಎಕ್ಸಾಂಪಲ್, ಸರ್ವೇ ಸಾಮಾನ್ಯವಾಗಿ ಹೌದು ಲಿವರ್ಗೆ ಯೂಶಲಿ ಕಂಡು ಬರುವಂತದ್ದು. ಇನ್ನೂ ಒಂದು ರೀತಿಯಲ್ಲಿ ಅಂದ್ರೆ, ಎಷ್ಟೋ ಜನಕ್ಕೆ ಗ್ಯಾಸ್ಟ್ರೈಟಿಸ್ ಆಗ್ತದೆ. ಗ್ಯಾಸ್ಟ್ರೈಟಿಸ್ ಅಂದ್ರೆ ಸಡನ್ ಆಗಿ ಹೊಟ್ಟೆ ಉರಿ ಬರುವಂತದ್ದು, ಅಥವಾ ಸಡನ್ ವಾಂತಿ ಜಾಸ್ತಿ ಆಗುವಂಥದ್ದು, ಈ ರೀತಿಯಾಗಿ ಗ್ಯಾಸ್ಟ್ರೈಟಿಸ್ ಕೂಡ ಆಗ್ಬೋದು. ಇನ್ನು ಕೆಲವರಿಗೆ ಅದು ಕಾಮನ್ ಆಗಿ ಕಂಡು ಬರುವಂತದ್ದು ಪ್ಯಾಂಕ್ರಿಯಾಸ್ ಕೂಡ ನಾವು ಕಾಮನ್ ಆಗಿ ಕಂಡು ಬರ್ತೀವಿ. ಪ್ಯಾಂಕ್ರಿಯಾಸ್ ಅಲ್ಲಿ ಏನಾಗ್ತದೆ, ಅದಕ್ಕೆ ನೋವು, ಹೊಟ್ಟೆ ನೋವು ತುಂಬಾ ಜಾಸ್ತಿ ಇರುತ್ತೆ, ಕಿರಿಕಿರಿ ಉಂಟಾಗುತ್ತೆ, ಈ ರೀತಿಯಾಗಿ. ಸೊ
ಎಲ್ಲರಿಗೂ ಅದೇ ರೀತಿ ಒಂದೇ ರೀತಿನ ಆಗ್ಬೇಕು ಅಂತಿಲ್ಲ. ಯೂಶಲಿ ಕಾಮನ್ ಆಗಿ ನಾವು ಈ 3 ಆರ್ಗನ್ಸ್ ಬಿಟ್ಟು ಬೇರೆ ರೀತಿ ಕೂಡ ನಾವು ಕಾಣ್ಬೋದು. ಕೆಲವರಿಗೆ BP ಸಕ್ಕರೆ ಕಾಯಿಲೆ ಬರ್ತದೆ. ಎಷ್ಟೋ ಜನಕ್ಕೆ ಈಗ ನಾವು ನೋಡ್ತಾ ಇದ್ದೀವಿ ಯಂಗ್ ಏಜ್ ಇನ್ ಬಿಟ್ವೀನ್ 20 to 30 years ಅಲ್ಲೇ ಅವ್ರಿಗೆ ಹೈ ಶುಗರ್ ಲೆವೆಲ್ಸ್ ಬಂದಿರ್ತದೆ. ಓಕೆ, ಹೈ ಶುಗರ್ ಇರುತ್ತೆ, ಮತ್ತೆ BP ಏರುಪೇರು ಇರ್ತದೆ. ಓಕೆ, ಸೊ ಈ ರೀತಿಯಾಗಿ ಹಾಗಾಗಿ ನಾವು ಇಂಥವ್ರಿಗೆ ಇದೇ ಬರ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ಏನು ಅಂತಂದ್ರೆ ಆಲ್ಕೋಹಾಲ್ ಸ್ನೋಬಾಲ್ ಎಫೆಕ್ಟ್ ಜ್ಞಾಪಕ ಇಟ್ಕೊಳ್ಳಿ. ಅಂತಂದ್ರೆ ಆಲ್ಕೋಹಾಲ್ ಇಂದ ಒಂದು ಸಮಸ್ಯೆ ಇನ್ನೊಂದು ಸಮಸ್ಯೆ ಆಡ್ ಆಗ್ತಾ ಹೋಗ್ತದೆ. ಓಕೆ, ಆಲ್ಕೋಹಾಲ್ ಸಕ್ಕರೆ ಜಾಸ್ತಿ ಆದ್ರೆ ಜಾಸ್ತಿ ಆದ್ರೆ ಅಗೇನ್ ಅದು ನಮಗೆ ಬೇರೆ ಬೇರೆ ರೀತಿ ಸಮಸ್ಯೆಗಳು ಕೊಡ್ತದೆ. ಅದೊಂಥರ ಸ್ಲೋ ಪಾಯ್ಸನ್ ಅಂತ ಹೇಳ್ತಾರೆ. ಕಣ್ಣಿಗೂ ಎಫೆಕ್ಟ್ ಕೊಡ್ತದೆ, ರೆಟಿನಾ ಅನ್ನೋದು ರೀತಿ ಎಫೆಕ್ಟ್ ಕೊಡುತ್ತೆ, ರಕ್ತ ಸಂಚಾರ ಏರ್ಪೇರ್ ಮಾಡ್ತದೆ. ಓಕೆ, ಸೊ ಸಕ್ಕರೆ ಇದರಿಂದ ಅಗೇನ್ ನಿಧಾನವಾಗಿ ಕಿಡ್ನಿ ಮೇಲೆ ಸಮಸ್ಯೆ ಕೊಡ್ತದೆ, ಲಿವರ್ಗೂ ಸಮಸ್ಯೆ ಕೊಡುತ್ತೆ. ಈ ರೀತಿಯಾಗಿ ಸೊ ಒಂದಕ್ಕೊಂದು ಎಫೆಕ್ಟ್ ಇದ್ದೇ ಇರ್ತದೆ. ಸೊ ಅದಕ್ಕೋಸ್ಕರ ಆಲ್ಕೋಹಾಲ್ ಬಿಟ್ಟಿದ ತಕ್ಷಣ ಲೈಫ್ ಸ್ಟೈಲ್ ಚೇಂಜಸ್, ನಮ್ಮ ಪೌಷ್ಟಿಕಾಂಶತೆ ಆಹಾರ ಪ್ಲಸ್ ಫಿಸಿಕಲ್ ಎಕ್ಸರ್ಸೈಸ್ ಬಹಳ ಇಂಪಾರ್ಟೆಂಟ್. ಅದರಿಂದನೂ ಕೂಡ ಇದರಿಂದ ಹೊರಗೆ ಬರೋದಕ್ಕೆ ಈಸಿ ಆಗ್ತದೆ. ಓಕೆ ಸರ್, ಥ್ಯಾಂಕ್ ಯು. ಈಗ ನೀವು ಹೇಳಿದ್ರಿ ಪೌಷ್ಟಿಕಾಂಶಯುಕ್ತ ಆಹಾರ ಸೇವಿಸೋದು ಮತ್ತೆ ಎಕ್ಸಸೈಸ್ ಮಾಡೋದು ಅಂತ. ಹಾಗೆ ಸರ್, ನಾವು ಆಲ್ಕೋಹಾಲ್ ಕುಡಿತಾ ಇದ್ದೇವೆ, ಜೊತೆಗೆ ಪೌಷ್ಟಿಕಾಂಶದ ಆಹಾರನೂ ಸೇವಿಸ್ತಾ ಇದ್ದೇನೆ, ಅಥವಾ ನಾನು ದಿನ ಬೆಳಿಗ್ಗೆ ಎದ್ದು ವರ್ಕೌಟ್ ಮಾಡ್ತೀನಿ, ಓಡ್ತೇನೆ, ಹಾಗೆ ಸಂಜೆ ಹೊತ್ತು ಸ್ವಲ್ಪ ಮಟ್ಟಿಗೆ ಆಲ್ಕೋಹಾಲ್ ಸೇವಿಸ್ತೇನೆ ಅಂತ ಆ ಥರದಲ್ಲಿದ್ದರೆ ಅದು ಎಷ್ಟು ಮಟ್ಟಿಗೆ, ಅಂದರೆ ಅದು ಕೆಲವರಿಗೆ ಆ ಥರ ನಂಬಿಕೆ ಇರುತ್ತೆ, ಅದರಿಂದ ನನ್ನ ಆರೋಗ್ಯ ಏನಾಗಲ್ಲ ಅಂತಿರುತ್ತೆ. ಇದು ಯಾವ ರೀತಿ, ಅಂದರೆ ನಿಜವಾಗ್ಲೂ ಹೆಲ್ಪ್ ಆಗುತ್ತೆ ಸರ್ ಆ ಥರ ಇದ್ದರೆ? ಇಲ್ಲ, ಆ ಥರದ್ದು ಹೆಲ್ಪ್ ಆಗೋದಿಲ್ಲ. ಅದೇನು ಅದೇ ಮಿಸ್ಕನ್ಸೆಪ್ಷನ್ ಅಪನಂಬಿಕೆ ಅದು. ಇದು ಹೇಗೆ ಅಂತಂದ್ರೆ ಉರಿಯೋ ಬೆಂಕಿಗೆ ಇನ್ನೊಂದು ತುಪ್ಪ ಸುರಿದಂಗೆ. ನಾನು ಎಲ್ಲ ಚೆನ್ನಾಗಿದ್ದೀನಿ ಅಪನಂಬಿಕೆ ಬದುಕ್ತಂಗೆ ಅದು. ಬೆಳಗ್ಗೆ ಎದ್ದು ಚೆನ್ನಾಗಿ ಎಕ್ಸಸೈಸ್ ಅದೆಲ್ಲ ಮಾಡ್ತೀವಿ, ಸಂಜೆ ಆಗಿದ ತಕ್ಷಣ ಆಲ್ಕೋಹಾಲ್ ಕುಡಿಯೋಕೆ ಶುರು ಮಾಡಿದ್ರೆ ಅದು ಸೈಡ್ ಎಫೆಕ್ಟ್ಸ್ ಜಾಸ್ತಿ ಆಗ್ತದೆ. ಕೆಲವು ಸಲ ಇದು ಸಡನ್ ಅಂತ ಹೇಳ್ತಾರೆ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ಗೆ ಅಥವಾ ಹಾರ್ಟ್ ಪ್ರಾಬ್ಲಮ್ಸ್ಗೆ ಆ ಥರ ಆಗೋ ಚಾನ್ಸಸ್ಗೆ ಹೆಚ್ಚು ಪ್ರೇರೇಪಣೆ ಕೊಟ್ಟಂಗೆ. ಕಾರಣ ಏನು ಅಂತಂದ್ರೆ ಆಲ್ಕೋಹಾಲ್ ಇಂದ ನಮಗೆ ಮಸಲ್ಸ್ಗೆ ಸಮಸ್ಯೆ ಬರುತ್ತೆ ಅಂತ ಗೊತ್ತು, ಅಥವಾ ರಕ್ತ ಸಂಚಾರಕ್ಕೆ ಚಾನ್ಸಸ್ ಹೆಚ್ಚಿರುತ್ತೆ ಅಂತ ಗೊತ್ತು. ಸೊ ಅದ್ರ ಜೊತೆಗೆ ಹಾರ್ಟ್ ಬೀಟ್ ಏರ್ಪೇರ್ ಅರಿಥ್ಮಿಯಾಸ್ಗೆ ಜಾಸ್ತಿ ಒತ್ತು ಕೊಡ್ತದೆ. ಹಾಗಾಗಿ ಸೊ ಎಲ್ಲದಕ್ಕೂ ಮಿಕ್ಸರ್ ಆಗಿ ಅದು ನಮಗೆ ಪ್ರಾಬ್ಲಮ್ ಜಾಸ್ತಿ ಕೊಡ್ತದೆ ಹೊರತು ಸೊಲ್ಯೂಷನ್ ಅಲ್ಲ. ಓಕೆ, ಆಲ್ಕೋಹಾಲ್ ಇಂದ ಯಾವುದೇ ಎಷ್ಟೇ ಕ್ವಾಂಟಿಟಿ ಆಫ್ ಆಲ್ಕೋಹಾಲ್ ತಗೊಳ್ಳಿ ಡೈಲಿ, ಅದರಿಂದ ಸೈಡ್ ಎಫೆಕ್ಟ್ ಪ್ರಾಬ್ಲಮ್ಸ್ ಇದೆ ಹೊರತು ಉಪಯೋಗ ಏನೂ ಇಲ್ಲ. ಇದಕ್ಕೆ ಇತ್ತೀಚೆಗೆ ನಡೆದಂತಹ WHO ನ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ನಡೆಸಿರುವಂತಹ 2-3 ಅಧ್ಯಯನಗಳು ಇದಾವೆ. ಓಕೆ, ಎಸ್ಪೆಷಲಿ ಲಾಸ್ಟ್ 2 years ಇಂದ ಇಂಟರ್ನೆಟ್ ಅಲ್ಲಿ ಹೋಗಿ ಚೆಕ್ ಮಾಡಿದ ತಕ್ಷಣ ಅದು ನಿಮಗೆ ಸಿಗ್ತದೆ, ಇಲ್ಲ ಅಂತ ಹೇಳೋದಿಲ್ಲ. ಸೊ ಅದರಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ, ಯಾವುದೇ ರೀತಿಯಾದಂತಹ ಯಾವುದೇ ಕ್ವಾಂಟಿಟಿ ಇರುವಂತಹ ಆಲ್ಕೋಹಾಲ್ನ ನೀವು ಸೇವಿಸ್ತೀರಿ ಡೈಲಿ, ಅದರಿಂದ ಯಾವುದೇ ರೀತಿ ಉಪಯೋಗ ಇಲ್ಲ ಅಂತ ಡೈರೆಕ್ಟ್ ಹೇಳಿದ್ದಾರೆ. ಹಾಗೆ ಒಂದು ಎಕ್ಸಾಂಪಲ್ ಕೊಟ್ಟೆ, ಕೆಲವರೆಲ್ಲ ಆಲ್ಕೋಹಾಲ್ ತಗೋತಾರೆ, ಎಸ್ಪೆಷಲಿ ವೈನ್ ತಗೋತಾರೆ, ಸ್ಕಿನ್ ಚೆನ್ನಾಗುತ್ತೆ ಅಂತ. ಬಟ್ ಅದು ಆ ಸ್ಕಿನ್ ಚೆನ್ನಾಗೋದಿಲ್ಲ, ಹೋಗ್ತದೆ. ಅದು ಆಕ್ಟಿವ್ ಮತ್ತು ಸೋರಿಯಾಸಿಸ್ಗೆ ಬರೋ ಚಾನ್ಸಸ್ ರಿಸ್ಕ್ನ ಫ್ಯಾಕ್ಟರ್ಸ್ನ ಜಾಸ್ತಿ ಮಾಡ್ತದೆ. ಓಕೆ, ಥ್ಯಾಂಕ್ ಯು ಸರ್. ಹಾಗೆ ಈಗ ಕೆಲವು ಈ ಚೆನ್ನಾಗಿ ಚಳಿಯ ಪ್ರದೇಶದಲ್ಲಿ ಇರ್ತಕ್ಕಂಥವ್ರು ಅಥವಾ ಮಳೆಗಾಲದಲ್ಲಿ ಈ ಥರದಲ್ಲಿ ಆ ಸಮಯದಲ್ಲಿ ಮಾತ್ರ ನಾವು ಸ್ವಲ್ಪ ದೇಹವನ್ನು ಬೆಚ್ಚಗಿಡೋದಕ್ಕೋಸ್ಕರ ಆಲ್ಕೋಹಾಲ್ ಸೇವನೆ ಮಾಡ್ತೀವಿ, ಇಲ್ಲ ಅಂದರೆ ಮಾಡೋದಿಲ್ಲ, ಆ ಥರದಂಥದ್ದು ಒಂದು ನಂಬಿಕೆ ಇದೆ. ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಅದಕ್ಕೆ ಹಾಗೆ ಇದು ಅಪನಂಬಿಕೆಗಳು ಸೋಷಿಯಲ್ ಡ್ರಿಂಕರ್ ಪ್ರಾಬ್ಲಮ್ ಡ್ರಿಂಕರ್ಸ್ ಸರಕ್ ಬರುತ್ತೆ. ಚಳಿ ಡೈಲಿ ಇರ್ತದೆ, ಡೈಲಿ ಸ್ವಲ್ಪ ಹಾಕಕ್ಕೆ ಶುರು ಮಾಡ್ತಾರೆ. ಸೊ ಆಬ್ವಿಯಸ್ಲಿ ಈಗ ಅದು ಕ್ವಾಂಟಿಟಿ ಯೂಶಲಿ ಸ್ಟಾರ್ಟಿಂಗ್ ಅಲ್ಲಿ ನಿಮಗೆ 30 ml ಇರ್ಬೋದು, 60 ml ಇರ್ಬೋದು. ಬಟ್ ಗ್ರಾಜುವಲಿ ಏನಾಗ್ತದೆ, ಸೀಲಿಂಗ್ ಎಫೆಕ್ಟ್ ಅಂತ ಬರುತ್ತೆ. ಆಲ್ಕೋಹಾಲ್ ಸೇವನೆ ಅದೇ ರೀತಿ ಮಾಡಕ್ಕೆ ಸೀಲಿಂಗ್ ಎಫೆಕ್ಟ್ ಅಂದ್ರೆ 30 ml ಅಲ್ಲಿ ನನಗೆ ಸಿಕ್ತಿರುವಂತಹ ಖುಷಿ ಆಗಿರ್ಬೋದು ಅಥವಾ ಒಂದು ಸಮಾಧಾನ ಆಗಿರ್ಬೋದು, ಅದು ಓವರ್ ಎ ಪೀರಿಯಡ್ ಆಫ್ ಟೈಮ್ 1 ತಿಂಗಳು 2 ತಿಂಗಳಲ್ಲಿ ಅದು ನಮಗೆ ಸಿಗೋದಿಲ್ಲ. ಮತ್ತೆ ನಮ್ಮ ಬ್ರೈನ್ ಅದಕ್ಕೆ ಯೂಸ್ ಆಗೋಗುತ್ತೆ. ಅದಕ್ಕೆ ಅವಾಗ ಏನಾಗುತ್ತೆ, ನಮ್ಮ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗುತ್ತೆ, ಅದು ಕ್ವಾಂಟಿಟಿ ಕೂಡ ಜಾಸ್ತಿ ಆಗುತ್ತೆ. 6 ml ಬೇಕಾಗಿದ್ದು 90 ml, 90 ml ಬೇಕಾಗಿ 120, 120 ಇದ್ದು 180. ಸೊ ಅದೇ ರೀತಿಯಾಗಿ ಕ್ವಾಂಟಿಟಿ ಜಾಸ್ತಿ ಆಗ್ತದೆ ಹೊರತು ಕಮ್ಮಿ ಆಗೋದಿಲ್ಲ. ಸೊ ಅವಾಗ ಕ್ವಾಂಟಿಟಿ ಜಾಸ್ತಿ ಆದಂಗ ಆಬ್ವಿಯಸ್ಲಿ ನಮಗೆ ಪ್ರಾಬ್ಲಮ್ ಜಾಸ್ತಿ ಆಗ್ತದೆ ಹೊರತು ಸೈಡ್ ಎಫೆಕ್ಟ್ ಜಾಸ್ತಿ ಆಗುತ್ತೆ ಹೊರತು ಕಮ್ಮಿ ಆಗೋದಿಲ್ಲ. ಸೊ ಅಗೇನ್ ಮತ್ತೆ ಬೇರೆ ಬೇರೆ ದೈಹಿಕ ಸಮಸ್ಯೆ, ಮಾನಸಿಕ ಸಮಸ್ಯೆಗಳು ಬರ್ತಾ ಹೋಗುತ್ತೆ. ಹಾಗಾಗಿ ಕಾರಣಕ್ಕಾಗ್ಲಿ ನಾನು ಜಾತ್ರೆ ಕುಡಿತೀನಿ, ಚಳಿ ಆಗ್ತಿದೆ ಕುಡಿತೀನಿ, ಬರ್ಡೇ ಕುಡಿತೀನಿ, ನ್ಯೂ ಇಯರ್ ಕುಡಿತೀನಿ,
ಗೃಹ ಪ್ರವೇಶ ಕುಡಿತೀನಿ, ಮತ್ತೆ ಇನ್ನೊಂದು ಕುಡಿತೀನಿ. ಸೊ ಯಾವುದೇ ಕಾರಣಕ್ಕೂ ತಗೊಂಡ್ರು ಕೂಡ ಅದು ತೊಂದರೆನೇ ಹೊರತು ಆ, ಹ್ಮ್, ಒಳ್ಳೇದು ಅಂತ ಏನೂ ಆಗೋದಿಲ್ಲ. ಸೊ ದೇರ್ ಇಸ್ ಆಲ್ವೇಸ್ ಯಾವಾಗಲೂ ಸೇ ನೋ ಟು ಫಸ್ಟ್ ಆಫ್ ಆರ್ ಸೇ ನೋ ಟು ಫಸ್ಟ್ ಥಿಂಗ್ ಅಂತ ಆದಷ್ಟು ಅದನ್ನ ಅವಾಯ್ಡ್ ಮಾಡೋದು ಒಳ್ಳೇದು. ಓಕೆ ಸರ್. ಈಗ ಮುಖ್ಯವಾಗಿ ಕಾರ್ಪೊರೇಟಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ವೀಕೆಂಡಲ್ಲಿ ಮಾತ್ರ ಕುಡಿತೀನಿ ಅಥವಾ ಯಾವುದೋ ಒಂದು ಅಕೇಶನಲ್ಲಿ ಅಥವಾ ಸ್ಯಾಲ್ರಿ ಆದಾಗ ಕುಡಿತೀನಿ, ಈ ಥರದ್ದೆಲ್ಲವೂ ಸಹ ದೇಹದ ಮೇಲೆ ಅಷ್ಟೇ ಪರಿಣಾಮ ಬೀರುತ್ತೆ ಅಂತ ಹೇಳ್ತೀರಾ? ಹೌದು 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 ಹೌದು. ಸೊ ಅಗೇನ್ ಈ ವೀಕೆಂಡಲ್ಲಿ ಕುಡಿಯೋದು ಅವಾಗ ಅಗೇನ್ ಇದು ಹಾಲಿಡೇ ಹಾರ್ಟ್ ಸಿಂಡ್ರೋಮ್ ಒಂದು ಅರ್ಥ ಇಟ್ಕೋಬೇಕು. ಸಡನ್ ಆಗಿ ಜಾಸ್ತಿ ಕುಡಿತೀವಿ ಅವಾಗ ಹಾರ್ಟ್ ಮೇಲೆ ಮತ್ತೆ ಬೇರೆ ರೀತಿಯಲ್ಲಿ ಸಮಸ್ಯೆಗಳು ಬರ್ತವೆ. ಅವಾಗ ಹಾರ್ಟ್ ಅಟ್ಯಾಕ್ ಆಗಲಿ, ಗಿಡ್ಡಿನೆಸ್ ಆಗಲಿ, ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಆಗುವಂಥ ಚಾನ್ಸಸ್ ಇತ್ತು. ಓಕೆ ಸರ್. ಹಾಗೆ ಈಗ ಕೆಲವರು ಹೇಳ್ತಾರೆ, ನಾನು ಕುಡಿತೀನಿ, ಕುಡಿದಾಗ ಬೆಳಿಗ್ಗೆ ಏನೋ ಮಾತ್ರೆಗಳು ಆ ಥರದ್ದು ತಗೊಂಡು ಆ ಆಲ್ಕೋಹಾಲ್ ಎಫೆಕ್ಟ್ನ ಕಡಿಮೆ ಮಾಡ್ಕೊಂಡ್ಬಿಟ್ರೆ ನನಗೆ ಆರೋಗ್ಯದ ಸಮಸ್ಯೆ ಬರಲ್ಲ, ಒಂದಿನ ಏನೋ ಅಪರೂಪಕ್ಕೆ ಕುಡಿದು ನೆಕ್ಸ್ಟ್ ದಿನ ಆ ಥರದ್ದು ಯಾವ್ದಾದ್ರು ಮಾತ್ರೆ ತಗೋಬೋದು, ಆ ಥರದ ಮಾತ್ರೆಗಳು ಈ ಥರದ್ದು ಏನಾದ್ರು ಇದೆಯಾ ಅಂತ ಸರ್? ಅಂದರೆ ತಕ್ಷಣ ನಮಗೆ ಎಫೆಕ್ಟ್ ಆಗದೆ ಇರತಕ್ಕಂಥ ಮಾತ್ರೆಗಳು ಈ ಥರದ್ದು ಏನಾದ್ರು ಇದೆಯಾ ಅಂತ? ಬರೀ ಹೆಡ್ಏಕ್ ತಪ್ಪಿಸ್ಬೋದು, ಹ್ಯಾಂಗ್ ಓವರ್ ತಪ್ಪಿಸ್ಬೋದು, ಅಥವಾ ಗ್ಯಾಸ್ಟ್ರಿಕ್ ಥರ ಇದು ಗ್ಯಾಸ್ಟ್ರಿಕ್ ಮಾತ್ರ ನುಂಗ್ಬೋದು. ಬಟ್ ಡೈಲಿ ಕುಡಿಯೋ ಬೇರೆ ದೇಹಕ್ಕೆಲ್ಲ ಹೋಗಿ ಸೇರುತ್ತಲ್ಲ, ಈ ವಿಡ್ರಾಲ್ ಸಿಂಟಮ್ಸ್ ಅಂತ ಬರ್ತವೆ. ಸೊ ಅದೇ ರೀತಿಯಾಗಿ ಇಟ್ಸ್ ಲೈಕ್ ಎಷ್ಟೋ ಪಾಯ್ಸನ್ ಅಲ್ಲ. ಆಲ್ಕೋಹಾಲ್ ಬರೀ ನಿಮ್ಮ ದೇಹಕ್ಕೆ ತಲೆಗೆ ಹೋಗಿ ಮಾತ್ರ ಕೂರೋದಿಲ್ಲ, ಎಲ್ಲ ಪ್ರತಿಯೊಂದು ಅಂಗಾಂಗಗಳಿಗೂ ಸಮಸ್ಯೆ ಬರುತ್ತೆ. ಹೆಡ್ ಟು ಟೋ, ತಲೆಯ ಕೂದಲಿಂದ ಹಿಡಿದು ಕಾಲು ಬೆರಳುವರೆಗೂ ಪ್ರತಿಯೊಂದು ಅಂಗಾಂಗಗಳಿಗೂ ಈ ಆಲ್ಕೋಹಾಲ್ ಸಮಸ್ಯೆ ಕೊಡುವಂಥದ್ದು. ಸೊ ಆಬ್ವಿಯಸ್ಲಿ ಬರೀ ಆ ಮೊಮೆಂಟಿಗೆ ಮಾತ್ರ ನೀವು ಏನು ಸಮಸ್ಯೆ ಆಗ್ತದೆ, ಗ್ಯಾಸ್ಟ್ರಿಕ್ ಪ್ರಾಬ್ಲಮು, ಹೆಡೇಕು, ಅದನ್ನು ನಿವಾರಿಸ್ಕೊಂಡ್ರೆ ಕಂಪ್ಲೀಟ್ ಹೋಗೋದೇ ಅಲ್ಲ. ಡೈಲಿ ಕುಡ್ದಂಗೂ ಅದು ನಮಗೆ ಉರಿಯೋ ಬೆಂಕಿಗೆ ದಿನ ತುಪ್ಪ ಸುರಿತಾ ಹೋದಂಗೆ ಒಂದೊಂದರ ಒಂದು ಸಮಸ್ಯೆಗಳು ಬಂದೇ ಬರ್ತವೆ. ಓಕೆ ಸರ್. ಹಾಗೆ ಇದು ಅಂದರೆ ದೈಹಿಕವಾಗಿ ನಾವು ಈಗ ಮಾತ್ರೆಗಳನ್ನ ಈಗ ಕುಡಿಯೋದು ಬಿಡೋ ಮಾತ್ರೆ ತಗೊಳ್ಳೋದ್ರಿಂದ ಆ ಥರದ ಎಫೆಕ್ಟ್, ಈಗ ಉದಾಹರಣೆಗೆ ನೀವು ಡೈಸಲ್ಫಿರಾಮ್ ಅಂತೆಲ್ಲ ಹೇಳಿದ್ರಿ, ಆ ಮಾತ್ರೆಗಳಿಂದ ಏನು ಯಾವುದೇ ರೀತಿಯ ಎಫೆಕ್ಟ್ ಆಗೋದಿಲ್ಲ ಸರ್ ಹಾಗಾದರೆ? ಡೈಸಲ್ಫಿರಾಮ್ ತಗೊಳ್ಳೋದ್ರಿಂದ ಆಲ್ಕೋಹಾಲ್ ಬಿಡ್ಲಿಕ್ಕೆ ತಗೊಳ್ಳುವಂಥದ್ದು, ಕುಡಿಲಿಕ್ಕೆ ಅಲ್ಲ. ಸೊ ಆಲ್ಕೋಹಾಲ್ ಬಿಡ್ಲಿಕ್ಕೆ ಆಲ್ಕೋಹಾಲ್ ಬೇಯಿಸ್ಬೇಕು ಅಂತ ಮಾತ್ರೆ ತಗೊಂಡ್ರೆ ಏನಾಗ್ತದೆ, ಮಾತ್ರೆ ತಗೋತೀವಿ, ಮಾತ್ರೆ ತಗೊಂಡಾದ್ಮೇಲೆ ಸಮಸ್ಯೆ ಇರೋದಿಲ್ಲ. ಮಾತ್ರೆ ತಗೊಂಡು ಅಪ್ಪಿ ಕುಡಿದಾಗ ರಿಯಾಕ್ಷನ್ ಆಗ್ತದೆ. ಆ ರಿಯಾಕ್ಷನ್ ಹೇಗಿರ್ತದೆ, ಇದಕ್ಕೆ ಸಡನ್ ಆಗಿ ವಾಂತಿ ಬರುವಂಥದ್ದು, ಬಿ ಪಿ ಏರುಪೇರು ಆಗುವಂಥದ್ದು, ಸುಸ್ತಾಗುವಂಥದ್ದು, ತಲೆ ಚಕ್ರ ಬರುವಂಥದ್ದು, ಈ ಸಮಸ್ಯೆ ಬರುತ್ತೆ. ಸೊ ಈ ಒಂದು ಸೈಡ್ ಎಫೆಕ್ಟ್ ಆಗುತ್ತೆ ಅನ್ನೋದಕ್ಕೋಸ್ಕರ ಭಯದಿಂದ ಏನಾಗುತ್ತೆ, ಅದನ್ನ ಅವಾಯ್ಡ್ ಮಾಡ್ತೀವಿ, ಆಲ್ಕೋಹಾಲ್ ಬೇಡವೇ ಬೇಡ ಅಂತ. ಈ ಡೈಸಲ್ಫಿರಾಮ್ ತಗೋಬೇಕಾದ್ರೆ ನಾವು ಯೂಶಲಿ ವ್ಯಕ್ತಿ ಯಾರು ಕುಡಿತಾರೆ ಪೇಷಂಟಿಗೆ ನಾವು ಇನ್ಫಾರ್ಮ್ ಕನ್ಸೆಂಟ್, ಮನೆಯವ್ರಿಗೂ ಮತ್ತೆ ಪೇಷಂಟ್ ಇಬ್ಬರಿಗೂ ಇನ್ಫಾರ್ಮ್ ಕನ್ಸೆಂಟ್ ತಗೊಂಡು ಸೈನ್ ಹಾಕಿ ಆ ನಂತರ ಈ ಮಾತ್ರೆ ಶುರು ಮಾಡುವಂಥದ್ದು. ಗೊತ್ತಿಲ್ದಂಗೆ ಶುರು ಮಾಡೋದು ಏನಾಗ್ತದೆ, ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಬರುತ್ತೆ. ಅದಕ್ಕೋಸ್ಕರ ಅವ್ರಿಗೆ ಗೊತ್ತಿರುತ್ತೆ ಈ ಮಾತನ್ನ ಶುರು ಮಾಡುವಂಥದ್ದು. ಅದನ್ನ ಕನ್ಸೆಂಟ್ ತಗೋಬೇಕಾದ್ರೆ ಅದನ್ನ ತಿಳಿಸ್ತೀವಿ, ಈ ರಿಯಾಕ್ಷನ್ ಆಗುತ್ತೆ, ತಗೊಂಡ್ರೆ ಏನಾಗೋದಿಲ್ಲ, ಮಾತ್ರೆ ತಗೊಂಡು ಆಲ್ಕೋಹಾಲ್ ತಗೊಂಡ ಮಾತ್ರ ಆಗ್ತದೆ. ಅದರ ಜೊತೆಯಲ್ಲಿ ಇದನ್ನು 1% ಜನಕ್ಕೆ ಈ ಮಾತ್ರೆಯನ್ನು ತಗೊಂಡು ರಿಯಾಕ್ಷನ್ ಆದ್ರೆ 1% ಜನಕ್ಕೆ ನಾವು ಕೂಡ ಆಗೋ ಚಾನ್ಸಸ್ ಇರುತ್ತದೆ ಅಂತ ಹೇಳ್ತೀವಿ. ಹಾಗಾಗಿ ಯಾರು ಮೋಟಿವೇಶನ್ ಜಾಸ್ತಿ ಇರುತ್ತೆ, ಇಲ್ಲ ನಾನು ಆಲ್ಕೋಹಾಲ್ ಏನೇ ಕಾರಣಕ್ಕೂ ಬಿಡಲೇಬೇಕು ಅಂತ ಮನಸ್ಸು ಛಲವಾಗಿ ಅದನ್ನು ಒಪ್ತಾರೋ ಈ ಮಾತ್ರೆಗೆ ಅವ್ರು ಒಪ್ತಾರೆ. ಇದರಿಂದ ಹೊರಗೆ ಬರೋದಕ್ಕೆ ಅದೊಂದು ಸುಲಭ ದಾರಿ. ಚಾಲೆಂಜಸ್ ಅದನ್ನು ಒಪ್ಕೊಂಡು ಧೈರ್ಯವಾಗಿ ಮುನ್ನುಗ್ಗುವಂಥ ಚಾನ್ಸಸ್ ಹೆಚ್ಚಾಗ್ತದೆ. ಓಕೆ ಸರ್. ಹಾಗೆ ಕೆಲವರು ಈಗ ಏನು ಮಾಡ್ತಾರೆ, ತಮ್ಮ ಹೆಲ್ದಿ ಲೈಫ್ ಸ್ಟೈಲ್ನ ದಿನ ಬೆಳಿಗ್ಗೆ ವರ್ಕೌಟ್ ಮಾಡೋದು, ಜಿಮ್ಗೆ ಹೋಗೋದು, ಈ ಥರ ಎಲ್ಲ ಇದ್ದವರು ಅಪರೂಪಕ್ಕೆ ಕುಡಿದಾಗ, ವೀಕೆಂಡಲ್ಲಿ ಕುಡಿದಾಗ ನಾನು ನೆಕ್ಸ್ಟ್ ದಿನ ಹೋಗಿ ನಾನು ವರ್ಕೌಟ್ ಮಾಡಿ ಆ ಕ್ಯಾಲರಿನ ಬರ್ನ್ ಮಾಡಿ ನಾನು ನಾರ್ಮಲ್ ಮೊದಲಿನ ಹಂತಕ್ಕೆ ಬರ್ಬೋದು ಅಂತ ಒಂದು ನಂಬಿಕೆಗಳು ತುಂಬ ಕಡೆ ಇದೆ. ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಕ್ಯಾಲರಿ ಬರ್ನ್ ಮಾಡೋದ್ರಿಂದ ಅದು ಮತ್ತೆ ನಾರ್ಮಲ್ ಸ್ಟೇಜ್ಗೆ ಬರ್ಬೋದಾ ನಾವು ದೈಹಿಕವಾಗಿ ಅಂತ? ಈಗ ಆಯ್ತು, ಕ್ಯಾಲರಿ ಬರ್ನ್ ಮಾಡಿ ನಾರ್ಮಲ್ ಸ್ಟೇಜಿಗೆ ಬಂದ್ರಿ ಅಂತಾನೆ ಅನ್ಕೊಳ್ಳುವ, ಬಟ್ ನಿಮಗೆ ಅದರದ್ದು ಸೈಡ್ ಎಫೆಕ್ಟ್ಸ್ ಕೂಡ ಗೊತ್ತಿರ್ಬೇಕಲ್ಲ. ಅಗೇನ್ ಅದರಿಂದ ಬರೀ ಕ್ಯಾಲರಿ ಜಾಸ್ತಿ ಇಂಟೇಕ್ ಆಗೋದಿಲ್ಲ, ನಿಮಗೆ ಬೇರೆ ರೀತಿ ಸಮಸ್ಯೆಗಳು ಬರುತ್ತೆ. ಓಕೆ, ಸೊ ಅದನ್ನ ನೀವು ಮುಖ್ಯವಾಗಿ ಗಮನಿಸ್ಬೇಕು. ಇಷ್ಟಕ್ಕೆ ಏನು ಅಂತಂದ್ರೆ ಸಕ್ಕರೆ ಕಾಯಿಲೆ ತಿಳ್ಕೊಳ್ಳುವ, ಸಕ್ಕರೆ ಕಾಯಿಲೆ ಆಕ್ಚುಲಿ ಸ್ವೀಟ್ ತಿನ್ನಂಗಿಲ್ಲ, ಹೌದಾ? ಸೊ ಬಟ್ ಅವ್ರನ್ನ ಸ್ವೀಟ್ ತಿಂತಾರೆ, ಯಾವಾಗ ಒಂದ್ಸಲ ಆಸೆ ಬರುತ್ತೆ ಅಂತ ತಿಂತಾರೆ, ಅಥವಾ ಅವ್ರು ತುಂಬಾ ಫೇವ್ರೆಟ್ ಸ್ವೀಟ್ ಏನೋ ಕೈಗೆ ಬರುತ್ತೆ ಅವಾಗ ತಿಂತಾರೆ. ಸೊ ಅವಾಗ ಏನಾಗುತ್ತೆ, ಪದೇ ತಿಂದ್ರೆ ಶುಗರ್ ಜಾಸ್ತಿ ಆಗುತ್ತೆ.
ಓಕೆ. ಸೊ ಸೇಮ್ ಥಿಂಗ್ ಅಪ್ಲೈಸ್ ಟು ಆಲ್ಕೋಹಾಲ್. ಸೊ ನನಗೆ ಯಾವಾಗ ಆಸೆ ಬರುತ್ತೋ ಅವಾಗ ನಾನು ತಗೋತೀನಿ, ಅಥವಾ ನಾನು ವೀಕೆಂಡಲ್ಲಿ ಮಾತ್ರ ತಗೋತೀನಿ. ಅದ್ರ ಕಾಂಪನ್ಸೇಷನ್ಗೆ ನಾನು ಬೆಳಗ್ಗೆ ಎದ್ದ ತಕ್ಷಣ ಎಕ್ಸರ್ಸೈಸ್ ಮಾಡ್ಬಿಡ್ತೀನಿ, ಯೋಗ ಮಾಡ್ಬಿಡ್ತೀನಿ. ಓಕೆ. ಸೊ ಅದು ಇದು ಪ್ರಾಬ್ಲಮ್ ಸಾಲ್ವ್ ಮಾಡ್ದಂಗಲ್ಲ, ಪ್ರಾಬ್ಲಮ್ ಜಾಸ್ತಿ ಮಾಡ್ದಂಗೆ. ನೀವು ಆ್ಯಕ್ಚುಲಿ ಆಲ್ಕೋಹಾಲ್ ಜಾಸ್ತಿ ತಗೋತಾನೆ ಹೋಗ್ತಾನೆ ಇದ್ದೀರಿ. ನಿಮ್ಮ ತಲೆಯೊಳಗೇನೋ ನಾನು ಮಾತ್ರೆ ತಗೋತೀನೋ ಅಥವಾ ಏನೋ ಒಂದು ಎಕ್ಸರ್ಸೈಸ್ ಮಾಡ್ತೀನಿ ಅದರಿಂದ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ. ಅದನ್ನ ಪ್ರಾಬ್ಲಮ್ ಸಾಲ್ವ್ ಆಗೋದಿಲ್ಲ. ಬೇಸಿಕಲಿ ನೀವು ನಿಮ್ಮ ದೇಹಕ್ಕೆ ಉರಿಯೋ ಬೆಂಕಿಗೆ ತುಪ್ಪ ಸುರಿದಂಗೆ, ಅಂದರೆ ಡೈಲಿ ಒಂದೊಂದು ಡೋಸು ಪಾಯ್ಸನ್, ಸ್ಲೋ ಪಾಯ್ಸನ್ ನಿಮ್ಮ ದೇಹಕ್ಕೆ ಸೇರಿಸ್ಕೊತಾ ಇದ್ದೀರಿ. ಎಸ್ಪೆಷಲಿ ಆಲ್ಕೋಹಾಲ್ ಅನ್ನೋ ಪಾಯ್ಸನ್ ನಮ್ಮ ದೇಹಕ್ಕೆ ಸೇರಿಸ್ಕೊತಾ ಹೋಗ್ತಿದ್ದೀವಿ. ಅದು ಬರೀ ಎಕ್ಸಸೈಸು, ಯೋಗ ಮತ್ತೊಂದಾಗಲಿ ಅದರಿಂದ ಸಾಲ್ವ್ ಆಗುವಂಥದ್ದಲ್ಲ. ಓಕೆ. ಅದು ನಮ್ಮ ಮನಸ್ಸಿಗೆ ಒಂಥರ ರಿಲ್ಯಾಕ್ಸೇಷನ್ ಅಷ್ಟೇ. ನಾನು ಮಾಡಿಬಿಟ್ಟೆ ಪ್ರಾಬ್ಲಮ್ ಸಾಲ್ವ್ ಆಯಿತು ಅಂತ. ಪ್ರಾಬ್ಲಮ್ ಸಾಲ್ವ್ ಆಗೋದಿಲ್ಲ, ಗ್ರ್ಯಾಜುವಲಿ ಅದು ಜಾಸ್ತಿ ಆಗ್ತಾ ಹೋಗ್ತದೆ ಹೊರತು ಕಮ್ಮಿ ಆಗೋದಿಲ್ಲ. ಓಕೆ ಸರ್. ಹಾಗೆ ಸರ್, ಕೆಲವರು ಈಗ ಹೇಳೋದು ಕೇಳಿದ್ದೇವೆ, ಈಗ ಕಿಡ್ನಿ ಸ್ಟೋನ್ ಆಗಿದ್ರೆ ಬಿಯರ್ ಕುಡಿದ್ರೆ ಕ್ಲಿಯರ್ ಆಗುತ್ತೆ, ಅಥವಾ ಕೆಲವು ಟೈಮ್ ನಮಗೆ ಥಂಡಿ ಆದಾಗ ರಮ್ ಕುಡಿದ್ರೆ ಕ್ಲಿಯರ್ ಆಗುತ್ತೆ, ಹೀಟ್ ಆದಾಗ ಇನ್ನೇನೋ ವೈನ್ ಕುಡಿದ್ರೆ, ವಿಸ್ಕಿ ಕುಡಿದ್ರೆ ಕ್ಲಿಯರ್ ಆಗುತ್ತೆ, ಈ ಥರದ್ದೆಲ್ಲ ಹೇಳ್ತೀವಿ. ನಿಜವಾಗ್ಲೂ ಇದು ಅಂದರೆ ಕಿಡ್ನಿ ಸ್ಟೋನ್ ಹೋಗೋದು ಈ ಥರದ್ದೆಲ್ಲ ಹೌದಾ ಸರ್? ಅದು ಹಳೆ ಕಾಲದಿಂದ ಒಂದು ಗಾದೆ ಮಾತಿದೆ, ಸರ್ವ ಕಾಯಿಲೆಗಳಿಗೆ ಸಾರಾಯಿ ಮದ್ದು ಅಂತ. ಇದು ಆ ರೀತಿ ಲೆಕ್ಕಾಚಾರ. ಯಾವುದೇ ಕಾಯಿಲೆ ಬಂದರೂ ಇದನ್ನೇ ಸಾರಾಯಿ ತಗೊಂಡ್ಬಿಟ್ರೆ ನಮಗೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ. ಅದು ಕೂಡ ಒಂದು ಅಪನಂಬಿಕೆ ಅಷ್ಟೇ. ಅದರಿಂದ ಪ್ರಾಬ್ಲಮ್ ಸಾಲ್ವ್ ಆಗೋದಿಲ್ಲ. ಕಿಡ್ನಿ ಸ್ಟೋನ್ ಆ್ಯಕ್ಚುಲಿ ಹೇಳೋದು ಕರೆಕ್ಟು. ಕಿಡ್ನಿ ಸ್ಟೋನ್ ಜಾಸ್ತಿ ಆಗ್ತದೆ ಹೊರತು ಯಾಕೆ ಕಿಡ್ನಿ ಸ್ಟೋನ್ ಜಾಸ್ತಿ ಆಗುತ್ತೆ ಅಂದರೆ, ಒಂದು ಆಲ್ಕೋಹಾಲು ನಮ್ಮ ದೇಹದಲ್ಲಿ ಮೆಟಬಾಲಿಸಮ್ ಆಗಿ ಅದು ಸ್ಟೋನ್ಸ್ ಆಗೋ ಚಾನ್ಸಸ್ ಜಾಸ್ತಿ. ಎರಡನೇದು ಆಲ್ಕೋಹಾಲ್ ಸೇವನೆ ಜಾಸ್ತಿ ಅಥವಾ ಪದೇ ಪದೇ ಆಗ್ತಾ ಇರೋದ್ರಿಂದನೂ ನಮ್ಮ ದೇಹದಲ್ಲಿ ಡಿಹೈಡ್ರೇಷನ್ ಅಂತ ಆಗ್ತದೆ. ಓಕೆ. ಸೊ ಡಿಹೈಡ್ರೇಷನ್ ಅಲ್ಲಿ ನಮ್ಮ ದೇಹದಲ್ಲಿ ನೀರಿನಂಶ ಕಮ್ಮಿ ಆಗ್ತದೆ. ಸೊ ಅವಾಗ ಏನಾಗುತ್ತೆ, ಅಗೇನ್ ಈ ಉಪ್ಪಿನಂಶ ಅಂದರೆ ಸೋಡಿಯಂ ಲೆವೆಲ್ಸ್, ಪೊಟ್ಯಾಷಿಯಂ ಲೆವೆಲ್ಸ್ ಏರುಪೇರಾಗುತ್ತೆ, ಕ್ಯಾಲ್ಸಿಯಂ ಲೆವೆಲ್ ಏರುಪೇರಾಗುತ್ತೆ. ಸೊ ಇದೆಲ್ಲದೂ ಕೂಡ ಓವರ್ ಎ ಪೀರಿಯಡ್ ಆಫ್ ಟೈಮ್ ಸ್ಟೋನ್ ಆಗೋ ಚಾನ್ಸಸ್ ಹೆಚ್ಚು ಮಾಡಿಸ್ತದೆ. ಓಕೆ. ಓಕೆ ಸರ್. ಬಹುಶಃ ಇದು ಒಂದು ಸಮಾಜದಲ್ಲಿರೋ ಮೂಢನಂಬಿಕೆಗಳ ಪ್ರಶ್ನೆ ಅನ್ಸುತ್ತೆ. ಈಗ ಕೆಲವರು ಹೇಳ್ತಾರೆ, ನಾನು ತುಂಬಾ ನೀರು ಹಾಕೊಂಡು ಕುಡಿತೇನೆ ಆಗ ದೇಹಕ್ಕೆ ಸೇರೋದಿಲ್ಲ, ಇನ್ನೇನು ನಿಂಬೆಹಣ್ಣು ಹಾಕೊಂಡು ಕುಡಿತೇನೆ, ಇನ್ನೇನೋ ಹಾಕೊಂಡು ಕುಡಿದ್ರೆ ದೇಹಕ್ಕೆ ಸೇರೋದಿಲ್ಲ, ಅಥವಾ ಹಣ್ಣುಗಳನ್ನ ತಿಂದ್ರೆ ಜೊತೆಗೆ ಏನೋ ದೇಹಕ್ಕೆ ಸೇರೋದಿಲ್ಲ, ಈ ಥರ ಎಲ್ಲ ಹೇಳ್ತಾರೆ ಸರ್. ನಿಜವಾಗ್ಲೂ ಆಲ್ಕೋಹಾಲ್ ಆ ಥರ ಹೆಚ್ಚು ನೀರಿನ ಜೊತೆ ಕುಡಿಯೋದ್ರಿಂದ ಅದೆಲ್ಲ ದೇಹಕ್ಕೆ ಸೇರೋದಿಲ್ಲ ಅನ್ನೋದು ಎಷ್ಟು ಮಟ್ಟಿಗೆ ನಿಜ ಸರ್? ಆ ಥರದ್ದು ಏನೂ ಇಲ್ಲ. ಆಹಾರ ಬೇಸಿಕಲಿ ನೀವು ಫ್ಲೇವರ್ ಡ್ರಿಂಕ್ ಅಂತ ಆಗುತ್ತೆ ಅಷ್ಟೇ, ಅದನ್ನೆಲ್ಲ ನೀರು ಜಾಸ್ತಿ ಕುಡಿದ್ರೆ ನಿಮಗೆ ಕ್ವಾಂಟಿಟಿ ಅಷ್ಟೇ. 30 ml ನೀನು ಫುಲ್ 500 ml ನೀರು ಹಾಕಿದ್ರು ಕೂಡ 30 ml ಆಫ್ ಆಲ್ಕೋಹಾಲ್ ಒಳಗೆ ಹೋದಂಗೆ ಅಲ್ಲ. ಅದ್ರ ಜೊತೆಗೆ ನೀವು ನಿಂಬೆಹಣ್ಣು ಹಾಕಿ, ಇಲ್ಲ ಲೆಮನ್ ಹಾಕಿ, ಮತ್ತು ಫ್ಲೇವರ್ಡ್ ಆಲ್ಕೋಹಾಲ್ ಡ್ರಿಂಕ್ ಆಗುತ್ತೆ ಅಷ್ಟೇ ಹೊರತು ಅದ್ರದ್ದು ಎಫೆಕ್ಟ್ ಏನು ಕಮ್ಮಿ ಆಗೋದಿಲ್ಲ. ಅಬ್ಸಾರ್ಪ್ಷನ್ ಆಗೇ ಆಗ್ತದೆ, ಆ ರೀತಿಯಾಗಿ ಇದಾಗುತ್ತೆ ಅಷ್ಟೇ. ಮತ್ತೆ ಕೆಲವ್ರು ಹೇಳ್ತಾರೆ ಕಿಕ್ ಕಮ್ಮಿ ಬರುತ್ತೆ, ಏನಾಗೋದಿಲ್ಲ, ಜಾಸ್ತಿ ಕುಡಿಬೋದು ಆ ರೀತಿಯಾಗಿ. ಬಟ್ ಅವ್ರದ್ದು ಮನಸ್ಥಿತಿ ಅಷ್ಟೇನೆ. ಅದ್ರ ದೇಹದಲ್ಲಿ ಏನು ಎಫೆಕ್ಟ್ ಆಗಬೇಕು ಅದು ಆ ಎಫೆಕ್ಟ್ ಆಗೇ ಆಗ್ತದೆ. ಸೇಮ್ ಥಿಂಗ್ ಅಗೇನ್, ಅದು ಸಕ್ಕರೆ, ಈಗ ಸಕ್ಕರೆ ಕಾಯಿಲೆ ಇರೋರಿಗೆ ನಾನು ಸ್ವೀಟ್ ತಿನ್ನಲ್ಲ ಬೆಲ್ಲ ತಿಂತೀನಿ ಅಂತ, ಬೆಲ್ಲ ತಿಂದ್ರೂ ಶುಗರ್ ಲೆವೆಲ್ ಜಾಸ್ತಿ ಆಗ್ತದೆ. ಓಕೆ. ಹಾಗಂತ ಹೇಳಿ ಅದು ಶಿಫ್ಟ್ ಮಾಡೋದು ನಮ್ಮ ಮನಸ್ಸಿಗೆ ಸಮಾಧಾನ ಮಾಡ್ದಂಗೆ ಅಷ್ಟೇ, ಮತ್ತೇನಿಲ್ಲ. ಓಕೆ ಸರ್. ಸ್ನೇಹಿತರೆ, ಇನ್ಯಾರಿಗಾದ್ರೂ ಪ್ರಶ್ನೆಗಳಿದ್ರೆ ಕೇಳಬಹುದು. *6 ಅಥವಾ ಈಗಾಗಲೇ ನಮ್ಮ ಆಸ್ಪತ್ರೆ ಅಥವಾ ಒಳರೋಗಿ ವಿಭಾಗದಲ್ಲಿ ನಮ್ಮ ಸಂಯೋಜಕರು ಇರ್ತಾರೆ. ನಿಮ್ಗೆ ಯಾವ್ದಾದ್ರು ಪ್ರಶ್ನೆಗಳಿದ್ರೆ ಅವರಿಗೂ ಸಹ ನೀವು ಕೇಳಬಹುದು. ಹಾಗೆ ಬೇರೆ ಬೇರೆ ಆಸ್ಪತ್ರೆಗಳಿಂದ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಸೇರಿಕೊಂಡಿದ್ದಾರೆ. ಅವರು ಸಹ ನಿಮ್ಮ ಅಲ್ಲಿ ಸಂಯೋಜಕರು ನಿಮಗೆ ಒಂದು ಹಾಲಲ್ಲಿ ಯೂಶಲಿ ನಾವು ವ್ಯವಸ್ಥೆ ಮಾಡಿರ್ತೀವಿ, ಅಲ್ಲಿ ನಿಮ್ಮ ಸಂಯೋಜಕರಿಗೆ ನೀವು ಪ್ರಶ್ನೆಗಳ ಅವ್ರ ಮೂಲಕ ನೀವು ಕೇಳಿಸ್ಬೋದು. ಸ್ನೇಹಿತರೆ, ಇದಕ್ಕೆಲ್ಲ ಅವಕಾಶವಿದೆ. ನೇರವಾಗಿ ಯಾರು ಫೋನಿಂದ ಜಾಯ್ನ್ ಆಗಿದ್ದೀರೋ ಅವರಿಗೆ ಯಾವ್ದಾದ್ರು ಪ್ರಶ್ನೆಗಳಿದ್ರೆ *6 ಅನ್ನು ಒತ್ತೋದ್ರ ಮೂಲಕ ನೀವು ಪ್ರಶ್ನೆಯನ್ನು ಕೇಳ್ಬೋದು. ಈಗಾಗಲೇ ಸಮಯ ಆಗ್ತಿರೋದ್ರಿಂದ ಯಾರಿಗಾದ್ರೂ ಪ್ರಶ್ನೆಗಳಿದೆ ಅಥವಾ ಚುಟುಕಾಗಿ ನನಗೆ ಈ ಸಮಸ್ಯೆ ಆಗಿತ್ತು ಅನ್ನೋ ಅನುಭವಗಳನ್ನ ಹಂಚ್ಕೊಳ್ಳೋಕ್ಕಿದ್ದಲ್ಲಿ ಚುಟುಕಾಗಿ 1-2 ನಿಮಿಷದಲ್ಲಿ ಹಂಚ್ಕೋಬಹುದು. ಅದಕ್ಕೋಸ್ಕರ ನೀವು *6 ಅನ್ನು ಒತ್ತಿ ನೀವು ಪ್ರಶ್ನೆಯನ್ನು ಕೇಳ್ಬೋದು. ಆದಷ್ಟು ಪ್ರಶಾಂತವಾದ ಪರಿಸರದಲ್ಲಿ ಕೂತ್ಕೊಂಡು ಕೇಳಿ. ಹಾಗೆ ಯಾರಿಗಾದ್ರೂ ಮುಜುಗರ ಇದ್ದಂಥ ಸಂದರ್ಭದಲ್ಲಿ, ನಮಗೆ ನನ್ನ ಹೆಸರು, ನನ್ನ ವಿವರಗಳು ಗೊತ್ತಾಗುತ್ತೆ, ಅದು ನನಗೆ ಬೇಡ, ನನಗಾದ್ರೂ ಪ್ರಶ್ನೆ ಇದೆ ಅಂತಿದ್ರೆ, ಸ್ನೇಹಿತರೆ, ನಿಮ್ಮ ಗೌಪ್ಯತೆಯನ್ನು ನಾವು ಕಾಪಾಡ್ತೇವೆ. ನೀವು ನೇರವಾಗಿ ಪ್ರಶ್ನೆಯನ್ನು ಕೇಳ್ಬೋದು. ನಿಮ್ಮ ಹೆಸರು ಹಾಗೂ ವಿವರಗಳನ್ನ ಹೇಳಬೇಕು ಅಂತ ಏನಿಲ್ಲ, ಮುಜುಗರವಾದ ಪಕ್ಷದಲ್ಲಿ ಮಾತ್ರ. ಇಲ್ಲವಾದಲ್ಲಿ ನೀವು ನಿಮ್ಮ ಹೆಸರು ಅಥವಾ ನಿಮ್ಮ ವಿವರಗಳನ್ನ ಹೇಳಿ ಸಹ ಹೇಳ್ಬೋದು. ಅದರಿಂದ ಯಾರಿಗಾದ್ರು ಪ್ರಶ್ನೆಗಳಿದ್ರೆ *6 ಅನ್ನು ಒತ್ತಿ ಅಂತ
ಒತ್ತಿ ನೀವು ಪ್ರಶ್ನೆಯನ್ನ ಕೇಳ್ಬೋದು ಸ್ನೇಹಿತರೆ. ಇಲ್ಲಾಂದ್ರೆ ಈ ಕಾರ್ಯಕ್ರಮ ಮುಗಿಸೋ ಕಡೆ ಹೋಗೋಣ. ಹಾಗೆ ನಮ್ಮದು ಇದೊಂದು ಜಾಗೃತಿ ಕಾರ್ಯಕ್ರಮ ಆಗಿರೋದ್ರಿಂದ ಇದು ನಮ್ಮ ಆಸ್ಪತ್ರೆ ಮಾರ್ಕೆಟಿಂಗ್ ಉದ್ದೇಶಕ್ಕೋಸ್ಕರ ಮಾಡ್ತಾ ಇಲ್ಲ. ಆದರೂ ನಿಮಗೆ ಉಡುಪಿಯ ಸುತ್ತಮುತ್ತಲಿನ ಭಾಗದ ಅನೇಕ ಜನರು ಈ ನಮ್ಮ ಆಸ್ಪತ್ರೆಗೆ ಸಮೀಪದಲ್ಲಿ ಇರೋರಿಗೋಸ್ಕರ ಇದೊಂದು ವಿವರಗಳನ್ನ ಕೊಡ್ತೇನೆ. ನಮ್ಮಲ್ಲಿ ಮದ್ಯ ಮತ್ತು ಮಾದಕ ದ್ರವ್ಯ ವ್ಯಸನದ ಚಿಕಿತ್ಸೆ ಮಾತ್ರವಲ್ಲ, ನಮ್ಮಲ್ಲಿ ಯೋಗ ಚಿಕಿತ್ಸೆ, ಆಯುರ್ವೇದ ಚಿಕಿತ್ಸೆ ಇದೆ. ಹಾಗೆ ವೃದ್ಧರ ದೀರ್ಘಕಾಲೀನ ಒಳರೋಗಿ ದಾಖಲಾತಿ ವ್ಯವಸ್ಥೆ ಇದೆ. ಹಾಗೆ ವೃದ್ಧರ ಹಗಲು ಆರೈಕೆ ಕೇಂದ್ರ, ಇಂಥ ಅನೇಕ ವ್ಯವಸ್ಥೆಗಳಿದೆ. ನಾವು ಉಡುಪಿಯ ಸುತ್ತಮುತ್ತಲಿನ ಭಾಗದ ಜನರಿಗೆ ಈಗ ವೃದ್ಧರು ಇರ್ತಾರೆ ಅಂದ್ರೆ ಅವರಿಗೆ ಒಂದು ಸ್ವಲ್ಪ ರಿಯಾಯಿತಿ ದರದಲ್ಲಿ ಹಾಗೂ ಔಷಧಿಯನ್ನು ನೀಡಿ ಹಾಗೂ ಮನೆಗೆ ತಲುಪಿಸುವಂತ ವ್ಯವಸ್ಥೆಯನ್ನು ಸಹ ನಾವು ಮಾಡ್ತೇವೆ. ಇದೆಲ್ಲ ಸೌಲಭ್ಯಗಳನ್ನು ಹಾಗೂ ನಿಮಗೆ ನೀವು ಬಳಸ್ಕೊಳ್ಳೋ ಜೊತೆಗೆ ಕೇವಲ ಇದೊಂದು ಮದ್ಯ ಮತ್ತು ಮಾದಕ ದ್ರವ್ಯ ವ್ಯಸನದ ಒಂದು ಉದ್ದೇಶಕ್ಕೋಸ್ಕರ ಇರುವಂತಹ ಆಸ್ಪತ್ರೆ ಅಂತ ಅಂದ್ಕೊಳ್ಳಿ. ಇಲ್ಲಿ ಎಲ್ಲ ರೀತಿಯ ಸೇವೆಗಳಿದೆ. ಅದೆಲ್ಲನೂ ನೀವು ನಮ್ಮ ಆಸ್ಪತ್ರೆ ಸಂಖ್ಯೆ ಸಂಪರ್ಕಿಸಿ ತಿಳ್ಕೊಬಹುದು. ಹಾಗೆ ಈ ಕಾರ್ಯಕ್ರಮದ ಬಗ್ಗೆ ನಿಮಗೆ ಪ್ರಶ್ನೆಗಳಿದ್ರು ಸಹ ಅಥವಾ ವಿವರಗಳು ಬೇಕಿದ್ರೆ ಸಹ ಅಥವಾ ದೈಹಿಕ ಸಮಸ್ಯೆಗಳ ಬಗ್ಗೆ ನಿಮ್ಗೆ ಈ ತರದ ಈಗಾಗಲೇ ನೀವು ತಿಳ್ಕೊಂಡಿದ್ದೀರಾ, ಈ ತರ ದೈಹಿಕ ಸಮಸ್ಯೆಗಳು ನನಗೆ ಆಗ್ತಾ ಇದೆ, ನಾನು ಏನ್ ಮಾಡಬೇಕು, ಇದು ಮುಂದಿನ ಪರಿಹಾರಗಳೇನು ಅಂತ ತಿಳ್ಕೊಳ್ಳೋದಕ್ಕೆ ಸಹ ನಮ್ಮ ಆಸ್ಪತ್ರೆಗೆ ಭೇಟಿ ನೀಡಬಹುದು. ನಿಮ್ಗೆ ಅಪಾಯಿಂಟ್ಮೆಂಟ್ ಬೇಕಿದ್ರೆ, ಹೆಚ್ಚಿನ ವಿವರಗಳು ಬೇಕಿದ್ರೆ ನಮ್ಮ ಆಸ್ಪತ್ರೆ ಸಂಪರ್ಕ ಸಂಖ್ಯೆಗೆ ಸಂಪರ್ಕಿಸಿ ಸ್ನೇಹಿತರೆ. ನಮ್ಮ ಆಸ್ಪತ್ರೆಯ ಸಂಪರ್ಕ ಸಂಖ್ಯೆಯನ್ನು ಹೇಳ್ತೇನೆ, ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. 9242821215. ಇನ್ನೊಮ್ಮೆ ಹೇಳ್ತೇನೆ, 9242821215. ಹಾಗೆ ಸ್ನೇಹಿತರೆ, ಈಗಾಗಲೇ ನಮ್ಮ ಸಂಪನ್ಮೂಲ ವ್ಯಕ್ತಿಗಳು ತಿಳಿಸ್ಕೊಟ್ಟಿದ್ದಾರೆ, ಮದ್ಯ ಮತ್ತು ಮಾದಕ ದ್ರವ್ಯ ವ್ಯಸನದಿಂದ ಕೆಲವೊಮ್ಮೆ ತುರ್ತು ಪರಿಸ್ಥಿತಿಗಳು ಉಂಟಾಗಬಹುದು. ಆ ಕಾರಣಕ್ಕೋಸ್ಕರ ನೀವು ತುರ್ತು ಪರಿಸ್ಥಿತಿ ಉಂಟಾದಲ್ಲಿ ಹಾಗೆ ಅಥವಾ ಈಗಾಗಲೇ ನಮ್ಮ ಆಸ್ಪತ್ರೆಯಿಂದ ಚಿಕಿತ್ಸೆ ಪಡಿತಾ ಇದ್ದು ನನಗೆ ಮಾತ್ರೆಗಳ ಬಗೆಗಿನ ಏನೋ ಅನುಮಾನಗಳಿವೆ, ಆತಂಕಗಳಿವೆ, ಅಥವಾ ಕೆಲವೊಮ್ಮೆ ಓವರ್ ಡೋಸ್ ಆಗ್ಬೋದು, 2 ಸರಿ ಮಾತ್ರೆ ತಗೋಬಹುದು, ಈ ತರದ ಏನಾದ್ರು ಪ್ರಶ್ನೆಗಳು ಅಥವಾ ತುರ್ತು ವೈದ್ಯಕೀಯ ಸಹಾಯ ಬೇಕಾಗ್ಬೋದು. ಆ ಕಾರಣಕ್ಕೋಸ್ಕರ ನಮ್ಮ ಆಸ್ಪತ್ರೆಯ ವತಿಯಿಂದ ಒಂದು ಉಚಿತವಾದ ವೈದ್ಯಕೀಯ ಸಹಾಯವಾಣಿ, ಎಮರ್ಜೆನ್ಸಿ ಹೆಲ್ಪ್ ಲೈನ್, ಮೆಡಿಕಲ್ ಎಮರ್ಜೆನ್ಸಿ ಹೆಲ್ಪ್ ಲೈನ್ ಅನ್ನು ನಾವು ತೆರೆದಿದ್ದೇವೆ. ಇದು ನೇರವಾಗಿ ನಿಮಗೆ ತಜ್ಞ ವೈದ್ಯರನ್ನೇ ಸಂಪರ್ಕಿಸುತ್ತೆ. ಇದಕ್ಕೆ ನೀವು ಅಪಾಯಿಂಟ್ಮೆಂಟ್ ತಗೋಬೇಕು ಈ ತರ ಇರಲ್ಲ. ಆದ್ರೆ ಈ ಸಂಖ್ಯೆನ ದಯವಿಟ್ಟು ತುರ್ತು ಪರಿಸ್ಥಿತಿಯಲ್ಲಿ ಮಾತ್ರ, ಅಂದ್ರೆ ಎಮರ್ಜೆನ್ಸಿ ಟೈಮಲ್ಲಿ ಮಾತ್ರ ಉಪಯೋಗಿಸಬೇಕು. ಇದು ನೇರವಾಗಿ ತಜ್ಞ ವೈದ್ಯರ ಬಳಿಯೇ ಇರುತ್ತೆ. ನಿಮಗೆ ಆ ತಕ್ಷಣಕ್ಕೆ ಏನು ಪರಿಹಾರ ಬೇಕು ಅನ್ನೋದನ್ನ ನಿಮ್ಗೆ ನೀಡ್ತಾರೆ, ಅಥವಾ ನಿಮ್ಮ ಪರಿಸ್ಥಿತಿಯ ಬಗ್ಗೆ, ಅದರ ಸಿವಿಯಾರಿಟಿಯ ಬಗ್ಗೆ ಅವರು ಅರ್ಥ ಮಾಡಿಕೊಂಡು ನಿಮಗೆ ತಕ್ಷಣಕ್ಕೆ ಏನ್ ಮಾಡ್ಬೋದು ಅನ್ನೋದನ್ನ ಅವರು ಮಾರ್ಗದರ್ಶನ ಮಾಡ್ತಾರೆ. ಆದ್ರಿಂದ ಈ ಹೆಲ್ಪ್ ಲೈನ್ ನಂಬರ್ ಅನ್ನ ನೀವು ಮಾಡ್ಕೊಳ್ಳಿ ಸ್ನೇಹಿತರೆ. ಹೇಳ್ತೇನೆ, 6363139523. ಇದು ನಮ್ಮ ಎಮರ್ಜೆನ್ಸಿ ಹೆಲ್ಪ್ ಲೈನ್ ನಂಬರ್. ಇದಕ್ಕೆ ನೀವು ಯಾವ ಸಮಯದಲ್ಲೂ ಬೇಕಾದ್ರೆ 24/7 ಅಂತಂದ್ರೆ ವಾರದ 7 ದಿವಸವೂ 24 ಗಂಟೆಗಳ ಕಾಲವೂ ಹಗಲು ರಾತ್ರಿ ಎಲ್ಲ ಸಮಯದಲ್ಲಿ ಇದು ತಜ್ಞ ವೈದ್ಯರ ಬಳಿಯೇ ಇರುತ್ತೆ. ನೀವು ಎಲ್ಲಾ ಸಮಯದಲ್ಲೂ ತುರ್ತು ಪರಿಸ್ಥಿತಿಯಲ್ಲಿ ಮಾತ್ರ ಇದನ್ನು ಬಳಸಬೇಕು ಅಂತ ಕೇಳ್ಕೊತೀನಿ ಸ್ನೇಹಿತರೆ. ಈಗಾಗಲೇ ಸಮಯ ಆಗಿದೆ. ನಮ್ಮ 82ನೇ ಕಂತಿನ ಅಂತಿಮ ಘಟ್ಟಕ್ಕೆ ನಾವು ಬಂದು ತಲುಪಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ನಮಗೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಬಂದು ಮದ್ಯವ್ಯಸನ ಮತ್ತು ಅದರಿಂದ ಇರ್ತಕ್ಕಂತಹ ದೈಹಿಕ ಸಮಸ್ಯೆಗಳ ಬಗ್ಗೆ, ದೈಹಿಕ ಆರೋಗ್ಯದ ಬಗ್ಗೆ ನಮಗೆ ತಿಳಿಸ್ಕೊಟ್ಟಿರತಕ್ಕಂತಹ ಡಾಕ್ಟರ್ ಮಾನಸ್ CR ಅವರು, ಮನೋವೈದ್ಯರು, ಡಾಕ್ಟರ್ ಎ ವಿ ಬಾಳಿಗ ಸ್ಮಾರಕ ಆಸ್ಪತ್ರೆ ಉಡುಪಿ, ಇವರಿಗೆ ನಾನು ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ತಿಳಿಸ್ತೇನೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಹಾಗೆ ಥ್ಯಾಂಕ್ ಯು ಸರ್. ಹಾಗೆ ಈ ಕಾರ್ಯಕ್ರಮದ ಮುಖ್ಯ ರೂವಾರಿಗಳಾಗಿರ್ತಕ್ಕಂಥ ಡಾಕ್ಟರ್ PV ಭಂಡಾರಿ ಅವರು, ಮನೋವೈದ್ಯರು ಹಾಗೂ ನಿರ್ದೇಶಕರು, ಡಾಕ್ಟರ್ ಎ ವಿ ಬಾಳಿಗ ಸ್ಮಾರಕ ಆಸ್ಪತ್ರೆ ಉಡುಪಿ, ಇವರಿಗೂ ಸಹ ನಾನು ಧನ್ಯವಾದಗಳನ್ನ ತಿಳಿಸ್ತೇನೆ. ಜೊತೆಗೆ ಈ ಕಾರ್ಯಕ್ರಮ ಸುಗಮವಾಗಿ ನಡೆಯೋದಕ್ಕೆ ಬೇಕಾದಂತಹ ಪೂರಕ ವ್ಯವಸ್ಥೆಗಳನ್ನ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ಆಸ್ಪತ್ರೆಯ ಆಡಳಿತಾಧಿಕಾರಿಗಳಾದ ಶ್ರೀಮತಿ ಸೌಜನ್ಯ ಶೆಟ್ಟಿ ಅವರಿಗೂ ಸಹ ನಾನು ಧನ್ಯವಾದಗಳನ್ನ ತಿಳಿಸ್ತೇನೆ ಸ್ನೇಹಿತರೆ. ಜೊತೆಗೆ ಈ ಕಾರ್ಯಕ್ರಮದ ಸಂಯೋಜನೆ ಜವಾಬ್ದಾರಿಯನ್ನು ಹೊತ್ತಿರ್ತಕ್ಕಂಥ ಶ್ರೀಮತಿ ಪದ್ಮಾ ರಾಘವೇಂದ್ರ ಅವರಿಗೂ, ಈ ಕಾರ್ಯಕ್ರಮಕ್ಕೆ ಪೂರಕ ಆಫೀಸ್ ವರ್ಕ್, ದಾಖಲೀಕರಣ, ರೆಕಾರ್ಡಿಂಗ್ ಅಥವಾ ಸಾಮಾಜಿಕ ಜಾಲತಾಣ ನಿರ್ವಹಣೆ ಇರ್ಬೋದು, ಈ ಕಾರ್ಯಕ್ರಮದ ಪ್ರಚಾರ ನಿರ್ವಹಣೆ ಇರ್ಬೋದು, ಇದನ್ನೆಲ್ಲ ಮಾಡ್ಕೊಡ್ತಾ ಇರ್ತಕ್ಕಂತಹ ದೀಪಶ್ರೀ ಅವರು, ಶ್ವೇತಾ ಅವರು, ರಂಗನಾಥ್ ಅವರು ಹಾಗೂ ಅನಿಲ್ ಅವರಿಗೂ ಸಹ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ ಸ್ನೇಹಿತರೆ. ಜೊತೆಗೆ ಈ ಕಾರ್ಯಕ್ರಮ ಒಬ್ಬರು ಇಬ್ಬರಿಂದ ಆಗ್ತಾ ಇರೋದಲ್ಲ, ಈ ಕಾರ್ಯಕ್ರಮ ನಮ್ಮ ಆಸ್ಪತ್ರೆ ಎಲ್ಲ ತಜ್ಞ ವೈದ್ಯರು ಹಾಗೂ ಆಪ್ತ ಸಮಾಲೋಚಕರ ತಂಡ ಇದರ ಹಿಂದೆ ಬೆನ್ನೆಲುಬಾಗಿ ನಿಂತು ಕೆಲಸ ಮಾಡ್ತಾ ಇದೆ. ಅವರೆಲ್ಲರಿಗೂ ಸಹ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತೇನೆ ಸ್ನೇಹಿತರೆ. ಈ ಕಾರ್ಯಕ್ರಮ ಪ್ರತಿ ಗುರುವಾರ ಸಂಜೆ 7 ಗಂಟೆಯಿಂದ 8 ಗಂಟೆವರೆಗೆ ನಡೆಯುತ್ತೆ. ಇದಕ್ಕೆ ಯಾವುದೇ ರೀತಿಯ ನಿಮಗೆ ಮುಜುಗರ ಬೇಡ ಅಥವಾ ಇದಕ್ಕೆ ಚಾರ್ಜ್ ಆಗುತ್ತೆ ಅನ್ನೋದು ಬೇಡ. ಇದು ಉಚಿತವಾಗಿ ಒಂದು ನಿಮ್ಗೆ ಇರ್ತಕ್ಕಂಥ ಕಾರ್ಯಕ್ರಮ. ಇದರಲ್ಲಿ ನೀವು ಫೋನ್ ಮಾಡಿದ್ರೆ 1 ಗಂಟೆ ಕಾಲ ನೀವು ಫೋನ್ ಮಾಡಿ ಈ ಕಾರ್ಯಕ್ರಮಕ್ಕೆ ಸೇರ್ಕೊಂಡ್ರೆ ನಿಮಗೆ ಯಾವುದೇ ರೀತಿಯ ಒಂದು ಚಾರ್ಜಸ್ ಆಗೋದಿಲ್ಲ.
ನಾನು ಯಾವುದೇ ನೆಟ್ವರ್ಕಲ್ಲಿ ಇದ್ರು, ನಿಮಗೆ BSNL, ಏರ್ಟೆಲ್, ಜಿಯೋ ಅಂತೆಲ್ಲ ಇರ್ಬೋದು, ಯಾವ ನೆಟ್ವರ್ಕಿಂದನೂ ಈ ಕಾರ್ಯಕ್ರಮಕ್ಕೆ ಚಾರ್ಜ್ ಆಗೋದಿಲ್ಲ, ಫ್ರೀ ಆಗಿರುತ್ತೆ. ಆಮೇಲೆ ಕೆಲವರು ನಾನು ಈ ಕಾರ್ಯಕ್ರಮ ಕೇಳ್ತಾ ಇದ್ದವರು ನನ್ನ ಹತ್ರ ಸ್ಮಾರ್ಟ್ ಫೋನ್ ಇಲ್ಲ, ಆದ್ದರಿಂದ ನಾನು ಜಾಯ್ನ್ ಆಗಲ್ವೇನೋ ಅಂತೆಲ್ಲ ಅನ್ಕೊಳ್ಳೋದು ಬೇಡ. ಒಂದು ಬೇಸಿಕ್ ಕೀಪ್ಯಾಡ್ ಫೋನಿಂದ ಸಹ ನೀವು ಈ ಕಾರ್ಯಕ್ರಮಕ್ಕೆ ಸೇರ್ಕೊಳ್ಬಹುದು. ಈ ಕಾರ್ಯಕ್ರಮಕ್ಕೆ ಸೇರಿಕೊಂಡು ನೀವು ಈ ಕಾರ್ಯಕ್ರಮ ಸಂಪೂರ್ಣವಾಗಿ ಭಾಗವಹಿಸ್ಬೋದು. ಇವನ್ ಮುಕ್ತ ಸಂವಾದದಲ್ಲಿ ಸಹ ನೀವು ಭಾಗವಹಿಸ್ಬೋದು ಸ್ನೇಹಿತರೆ. ಆದ್ದರಿಂದ ಈ ಕಾರ್ಯಕ್ರಮಕ್ಕೆ ಪ್ರತಿ ವಾರವೂ ಸೇರ್ಕೊಳ್ಳಿ. ಹಾಗೆ ಈ ಕಾರ್ಯಕ್ರಮ ಪ್ರತಿ ವಾರ 7 ಗಂಟೆಯಿಂದ 8 ಗಂಟೆವರೆಗೆ ಸಮಯಕ್ಕೆ ನಡೆಯುತ್ತೆ. ನಿಮಗೆ ಈ ಕಾರ್ಯಕ್ರಮ ಯಾರ್ಯಾರಿಗೆ ಅವಶ್ಯಕತೆ ಇದೆ ಅನ್ಸುತ್ತೋ, ಇದು ಯಾರ್ಯಾರಿಗೆ ಅಗತ್ಯ ಇದೆ ಅಂತ ನಿಮ್ಗೆ ಅನ್ಸುತ್ತೋ, ಅಥವಾ ಯಾವ್ದಾದ್ರು ಸಂಘ ಸಂಸ್ಥೆ ಸಂಘಟನೆಗಳ ಮುಖ್ಯಸ್ಥರಿಗೆ ಈ ಕಾರ್ಯಕ್ರಮವನ್ನು ತಲುಪಿಸೋದ್ರ ಮೂಲಕ ಒಂದಷ್ಟು ಜನ ಈ ಕಾರ್ಯಕ್ರಮಕ್ಕೆ ಸೇರಿಸ್ಕೋಬಹುದು ಅನ್ಸುತ್ತೋ, ಒಂದಷ್ಟು ಜನಕ್ಕೆ ಈ ಜಾಗೃತಿ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಮಾಡಿಕೊಡೋಕ್ಕಾಗುತ್ತೆ ಅನ್ಸುತ್ತೋ, ಅಥವಾ ಮದ್ಯವ್ಯಸನಿಗಳು ಹಾಗೂ ಅವ್ರ ಕುಟುಂಬದವರು ಯಾರೋ ಸಹ ಈ ಕಾರ್ಯಕ್ರಮಕ್ಕೆ ಇದ್ರ ಬಗ್ಗೆ ತಿಳುವಳಿಕೆ ಪಡ್ಕೊಳ್ಳೋದಕ್ಕೆ ಬೇಕಾಗುತ್ತೆ ಅಂದ್ರೆ ಈ ಕಾರ್ಯಕ್ರಮಕ್ಕೆ ಸೇರೋದಕ್ಕೆ ನೀವು ಹೇಳ್ಬೋದು. ಹಾಗೆ ಈ ಕಾರ್ಯಕ್ರಮ ಮದ್ಯವ್ಯಸನಿಗಳು ಅನೇಕರು ಇರ್ತಾರೆ, ಅವ್ರಿಗೆ ಪ್ರಶ್ನೆಗಳನ್ನ ಕೇಳೋದಿರುತ್ತೆ, ಅವರಿಗೂ ಸಹ ನಾವು ಅವಕಾಶವನ್ನು ಕೊಡ್ತೇವೆ. ಹಾಗೆ ಅನುಭವಗಳನ್ನ ಹಂಚಿಕೊಳ್ಳೋದಕ್ಕೂ ಅವಕಾಶವನ್ನು ಕೊಡ್ತೇವೆ ಸ್ನೇಹಿತರೆ. ಅವರೆಲ್ಲರೂ ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮ ಪ್ರತಿ ವಾರ ಬೇರೆ ಬೇರೆ ಸಂಪನ್ಮೂಲ ವ್ಯಕ್ತಿಗಳು ಬಂದು ಬೇರೆ ಬೇರೆ ವಿಷಯಗಳ ಬಗ್ಗೆ ಮಾತಾಡ್ತಾರೆ. ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಸೇರ್ಕೊಂಡೆ ಓಕೆ ನಮಗೆ ದೈಹಿಕ ಆರೋಗ್ಯದ ಬಗ್ಗೆ ತಿಳಿತು ಅಂತಲ್ಲ, ಇನ್ನೊಂದು ಇದರಲ್ಲಿ ಬೇರೆ ಸಂಪನ್ಮೂಲ ವ್ಯಕ್ತಿಗಳು ಬಂದು ಮಾನಸಿಕ ಆರೋಗ್ಯದ ಬಗ್ಗೆ ಮಾತಾಡ್ತಾರೆ, ಇನ್ನೊಬ್ರು ಸಾಮಾಜಿಕ ಜವಾಬ್ದಾರಿಗಳ ಬಗ್ಗೆ ಮಾತಾಡ್ಬೋದು. ಹೀಗೆ ಮತ್ತೆ ಬರೀ ಮದ್ಯವ್ಯಸನದ ಬಗ್ಗೆ ಮಾತ್ರ ಅಲ್ಲ, ಇನ್ನೂ ಅನೇಕ ರೀತಿಯ ಮಾದಕ ದ್ರವ್ಯ ವ್ಯಸನ, ತಂಬಾಕು ವ್ಯಸನ ಇದ್ರ ಬಗ್ಗೆ ಸಹ ನಮ್ಮ ಕಾರ್ಯಕ್ರಮದಲ್ಲಿ ನಾವು ತಿಳುವಳಿಕೆಯನ್ನು ನೀಡ್ತೇವೆ. ಇದೊಂದು ಜಾಗೃತಿ ಕಾರ್ಯಕ್ರಮ ಆಗಿರೋದ್ರಿಂದ ಪ್ರತಿ ವಾರವೂ ಈ ಕಾರ್ಯಕ್ರಮಕ್ಕೆ ನೀವು ಭಾಗವಹಿಸಿ, ಹಾಗೂ ನಿಮ್ಗೆ ಯಾರ್ಯಾರಿಗೆ ಅಗತ್ಯವಿದೆ ಅನ್ಸುತ್ತೋ ಈ ಕಾರ್ಯಕ್ರಮದ ಬಗ್ಗೆ ಅವರಿಗೆಲ್ಲರಿಗೂ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮ 82ನೇ ಕಂತಿನ ನಾವು ಇವತ್ತಿಗೆ ಮುಗಿಸ್ತಾ ಇದ್ದೇವೆ ಸ್ನೇಹಿತರೆ. ಈ ಕಾರ್ಯಕ್ರಮಕ್ಕೆ ಸೇರ್ಕೊಂಡಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಶುಭರಾತ್ರಿ. ಥ್ಯಾಂಕ್ ಯು ಸರ್.